ಆತ್ಮೀಯ ವಿದ್ಯಾರ್ಥಿಗಳೇ, ಇತ್ತೀಚೆಗೆ ಕಂಪ್ಲೀಟ್ ಆದಂಥ ಸೆಕೆಂಡ್ PU ಎಕ್ಸಾಮಿನೇಷನ್ನ ರಿಸಲ್ಟ್ ಏನು ಬಂತು. ಸೊ ಆ ರಿಸಲ್ಟ್ನ ಅನಾಲಿಸಿಸ್ ಆಗಿ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಿದ್ದೀವಿ. ಸೊ ಈಗಾಗಲೇ ರಿಸಲ್ಟ್ಸಲ್ಲಿ ತುಂಬ ಏರುಪೇರುಗಳಾಗಿದೆ. ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರೆದು ನಮಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಮತ್ತು ಮಾರ್ಕ್ಸ್ ಬಂದಿಲ್ಲ ಅಂಥೇಳಿ ಫೇಲಾಗಿ ಆ ಫೇಲ್ ಆಗಿರೋವಂಥದ್ದಕ್ಕೆ ಏನೆಲ್ಲ ಒಂದು ಕಾರಣಗಳಿದೆ, ಯಾಕೆ ನಾವು ಫೇಲ್ ಆದ್ವಿ ಮತ್ತು ಯಾಕೆ ಮಾರ್ಕ್ಸ್ ಸ್ಕೋರ್ ಆಗಲಿಲ್ಲ, ಸೊ ಅದಕ್ಕೆ ಯಾವ ಒಂದು ಕಾರಣಗಳಿಂದ ನಮಗೆ ಮಾರ್ಕ್ಸ್ ಸ್ಕೋರ್ ಆಗಲಿಲ್ಲ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋಲಿ ನಾವು ತಿಳಿಪಡಿಸ್ತೀವಿ. ಮತ್ತು ಯಾವ ರೀತಿ ಮುಂದೆ ಬರುವಂಥ ಇದೇ ತಿಂಗಳು 24ನೇ ತಾರೀಕಿಂದ ಪ್ರಾರಂಭವಾಗುವಂಥ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಏನಿದೆ ಅಥವಾ ಟರ್ಮ್ 2 ಎಕ್ಸಾಮ್ ಏನಿದೆ, ಟರ್ಮ್ 2 ಎಕ್ಸಾಮಲ್ಲಿ ಯಾವ ರೀತಿ ನಾವು ಸ್ಕೋರ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಪ್ರಾಬ್ಲಮ್ಸ್ನ ಕಂಪಲ್ಸರಿ ಎಕ್ಸಾಮ್ ಬರೋವಂಥ ಪ್ರಾಬ್ಲಮ್ಸ್ ಇದೆ. ಸೊ ಅಂಥ ಪ್ರಾಬ್ಲಮ್ಸ್ನ ಯಾವ ರೀತಿ ಟಾರ್ಗೆಟ್ ಮಾಡಬೇಕು, ಸೊ ಆ ರೀತಿ ಪ್ರಾಬ್ಲಮ್ಸ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ಅದರಿಂದ ನಮಗೆ ಯಾವ ರೀತಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅನ್ನೋವಂಥದ್ದನ್ನು ಈ ವಿಡಿಯೋಲಿ ನಿಮಗೆ ತಿಳಿಪಡಿಸೋವಂಥದ್ದಾಗುತ್ತೆ. ಸೊ ನನ್ನ ಹೆಸರು ಕಾರ್ತಿಕ್ ವಿ ಕಟಾರಿ ಅಂತೇಳಿ. ಸೊ ಸೆಕೆಂಡ್ PU ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಸ್ಪೆಷಲಿಸ್ಟಾಗಿ ಮತ್ತು ಸುಮಾರು ಒಂದು 14-15 ವರ್ಷಗಳಿಂದ ನಾನು ಮ್ಯಾಥಮೆಟಿಕ್ಸ್ನ ಪಾಠ ಮಾಡ್ತಿದ್ದೀನಿ. ಸೊ ಈ ವಿಡಿಯೋಲಿ ನಿಮಗೆ ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ನಿಮಗೆ ಒಂದು 30ರಿಂದ 40 ನಿಮಿಷ ಅವಧಿಯಲ್ಲಿ ಯಾವ ರೀತಿ 50ರಿಂದ 60 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಪಡಿಸ್ತೀನಿ. ಸೊ ಹಾಗಾಗಿ ಈ ಕಂಪ್ಲೀಟ್ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನೀವು ಮಾರ್ಕ್ಸ್ನ ಯಾವ ರೀತಿ ಸ್ಕೋರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟು ನಾವು ಟಾರ್ಗೆಟ್ 60 ಅಂತ ಇಟ್ಕೊಳ್ಳೋಣ. ಟಾರ್ಗೆಟ್ 60 ಏನಪ್ಪ ಈ ಟಾರ್ಗೆಟ್ 60 ಮಾರ್ಕ್ಸ್ ಅಂತ ಹೇಳಿದ್ರೆ, ನಮಗೆ ಕಂಪಲ್ಸರಿ 60 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಳುವಂಥದ್ದು, ಕಂಪಲ್ಸರಿ ನಮ್ಮ 60 ಮಾರ್ಕ್ ಬರೋವಂಥದ್ದು, ಯಾವ ರೀತಿ ಸ್ಕೋರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ಟಾರ್ಗೆಟ್ 60 ಅಂತ ಹೋಗೋಣ. ಸೊ ಮೊದಲನೇದಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕಾದಾಗ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಹೇಳಿದಾಗೆ ಈ 60 ಮಾರ್ಕ್ನ ಯಾವ ರೀತಿ ನಾವು ಸ್ಕೋರ್ ಮಾಡ್ಕೋಬೇಕು, ಈ ಒಂದು 30 ನಿಮಿಷದಿಂದ 40 ನಿಮಿಷ ವಿಡಿಯೋ ನೋಡೋದ್ರಲ್ಲಿ ಯಾವ ರೀತಿ 60 ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋಲಿ ತಿಳಿಪಡಿಸ್ತೀನಿ. ನೋಡಿ, ಈಗ ಟಾರ್ಗೆಟ್ 60 ಯಾವ ರೀತಿ ನಾವು ಸ್ಕೋರ್ ಮಾಡ್ಕೋಬೇಕು. ಮೊದಲನೇದಾಗಿ ಕೊನೆ ಮೇನಿಂದ ಸ್ಟಾರ್ಟ್ ಮಾಡೋಣ. ಕೊನೆ ಮೇನು ಅಂದರೆ ಯಾವುದು? ಪಾರ್ಟ್ ಇ. ಸೊ ಪಾರ್ಟ್ ಇಯಿಂದ ಸ್ಟಾರ್ಟ್ ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ, ಪಾರ್ಟ್ ಇಯಲ್ಲಿ ನಮಗೆ 10 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. 10 ಮಾರ್ಕ್ಸ್ 10 ಮಾರ್ಕ್ಸು. ಈ ಪ್ಯಾಟ್ರನ್ ಬಂದುಬಿಟ್ಟು ನಿಮಗೆ 6 ಮಾರ್ಕ್ ಪ್ಲಸ್ 4 ಮಾರ್ಕ್ ಪ್ಯಾಟ್ರನ್, 6 + 4 6 ಮಾರ್ಕ್ ಪ್ಲಸ್ 4 ಮಾರ್ಕ್ ಪ್ಯಾಟ್ರನ್ನು. ಸೊ ಈ 6 ಮಾರ್ಕ್ ಬಂದ್ಬಿಟ್ಟು 100% ನಿಮಗೆ 100% ಕ್ವಶನ್ನು ಇದು ಗ್ರಾಫ್ ಆಗಿರುತ್ತೆ. ಗ್ರಾಫ್ ಈಸಿಯಾಗಿ ನಿಮಗೆ 6 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೋದು. ಸೊ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50, x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50, 3x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90, 3x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90 ಆ್ಯಂಡ್ ಮ್ಯಾಕ್ಸಿಮೈಸ್ ಟು z ಇಸ್ ಈಕ್ವಲ್ ಟು 4x + y, ಮ್ಯಾಕ್ಸಿಮೈಸ್ ಟು z ಇಸ್ ಈಕ್ವಲ್ ಟು 4x + y. ಶೂರ್ ಶಾರ್ಟ್ ಕ್ವಶನ್ ಇದು. ಸೊ ಈ ಕ್ವಶನ್ನ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾವ ರೀತಿ ಗ್ರಾಫ್ನ ಪ್ಲಾಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನೊಂದು ರಫ್ ಆಗಿ ನಿಮಗೆ ಗ್ರಾಫ್ನ ಪ್ಲಾಟ್ ಮಾಡೋದು ಹೇಳ್ಕೊಡೋದಾದರೆ, ಒಂದು ರಫ್ ಆಗಿ ನಾವು ನೋಡೋದಾದಾಗ ಇದಕ್ಕೆ ನೀವು ಟೇಬಲ್ ಮಾಡಿಕೊಂಡ್ರೆ x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50. ಸೊ ಇದಕ್ಕೆ ಟೇಬಲ್ ಬಂದುಬಿಟ್ಟು ನಿಮಗೆ x0 y0 ತೊಗೊಂಡಾಗ ನಿಮಗೆ x ವ್ಯಾಲ್ಯೂ 50, y ವ್ಯಾಲ್ಯೂ 50 ಬರುತ್ತೆ. ಸಿಮಿಲರ್ಲಿ ಇಲ್ಲಿ x0 ಮತ್ತು y0 ಮಾಡಿಕೊಂಡಾಗ x0 ಮಾಡಿದ್ರೆ y 90 ಬರುತ್ತೆ, y0 ಮಾಡಿದಾಗ x ವ್ಯಾಲ್ಯೂ 30 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂಸ್ನ ನೀವು ಗ್ರಾಫಲ್ಲಿ ಪ್ಲಾಟ್ ಮಾಡಿಕೊಂಡಾಗ, ಸೊ ನಿಮಗೆ ಒಂದು ಉದಾಹರಣೆ 50 ಮತ್ತು 50 ಅಂತ ತೊಗೊಂಡಾಗ, 50 ಮತ್ತು 50 ಅಂತ ತೊಗೊಂಡಾಗ ಫಸ್ಟ್ ಒಂದು ಇನ್ಈಕ್ವಾಲಿಟಿ. ಫಸ್ಟ್ ಇನ್ಈಕ್ವಾಲಿಟಿ ನಿಮಗೆ x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 ಬರುತ್ತೆ. ಸೆಕೆಂಡ್ ಇನ್ಈಕ್ವಾಲಿಟಿದ ಗ್ರಾಫ್ ಬಂದುಬಿಟ್ಟು 3x + y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90. ಸೊ ಇದ್ರದ್ದು ಒಂದು ಗ್ರಾಫ್ ಬಂದ್ಬಿಟ್ಟು ನಿಮಗೆ x ವ್ಯಾಲ್ಯೂ 30 ಆ್ಯಂಡ್ y ವ್ಯಾಲ್ಯೂ 90. ಸೊ ಉದಾಹರಣೆ ಇಲ್ಲಿ 90, ಇಲ್ಲೊಂದು 30 ಅಂತ ನಾವು ಮಾರ್ಕ್ ಮಾಡಿಕೊಂಡ್ರೆ, ಸೊ ಇದ್ರದ್ದು ಗ್ರಾಫು ನಿಮಗೆ ಹೆಚ್ಚು ಕಡಿಮೆ ಈ ರೀತಿ ಬರುತ್ತೆ. ಸೊ ಇದಾದಮೇಲೆ ಮತ್ತೆ ಇದಕ್ಕೆ ಒಂದು ಸೊಲ್ಯೂಷನ್ ಸೆಟ್ಟು ಅಥವಾ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಒಂದು ಸೊಲ್ಯೂಷನ್ ಸೆಟ್ ಸಿಗುತ್ತೆ. ಈ ರೀಜನ್ ಬಂದು ನಿಮಗೆ ಫೀಸಿಬಲ್ ರೀಜನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ನ ಯಾವ ರೀತಿ ಕಂಡುಹಿಡ್ಕೊತೀವಿ ಅಂತ ಹೇಳಿದ್ರೆ, ನೋಡಿ, ಇಲ್ಲೊಂದು ಕಾರ್ನರ್ ಪಾಯಿಂಟು, ಇಲ್ಲೊಂದು ಕಾರ್ನರ್ ಪಾಯಿಂಟು, ಇಲ್ಲೊಂದು ಕಾರ್ನರ್ ಪಾಯಿಂಟು ಮತ್ತು ಇಲ್ಲೊಂದು ಕಾರ್ನರ್ ಪಾಯಿಂಟ್, 4 ಕಾರ್ನರ್ ಪಾಯಿಂಟ್ ಸಿಗುತ್ತೆ.
ಸೊ ಈ 4 ಕಾರ್ನರ್ ಪಾಯಿಂಟ್ಸ್ನ ತಗೊಂಡು ನಾವೇನು ಮಾಡ್ತೀವಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಮಗೆ z ಇಸ್ ಈಕ್ವಲ್ ಟು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ತುಂಬ ಈಸಿ ಕ್ವಶನ್ನು, 100% ಗ್ರಾಫ್ ಕ್ವಶನ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇಲ್ಲಿ 6 ಮಾರ್ಕ್ ನೀವು ಈಸಿಯಾಗೆ ಟಾರ್ಗೆಟ್ ಮಾಡ್ಬೋದು, 6 ಮಾರ್ಕ್ ಈಸಿಯಾಗೆ ಸ್ಕೋರ್ ಮಾಡ್ಕೋಬೋದು. ಸೊ ಅದೇ ರೀತಿ ಇನ್ನೊಂದು ಚಾಯ್ಸ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಇಂಟಿಗ್ರಲ್ಸಿಂದ ಬರುತ್ತೆ. ಸೊ ಯಾರೆಲ್ಲ ಇಂಟಿಗ್ರಲ್ ಪ್ರಾಕ್ಟೀಸ್ ಮಾಡಿರ್ತೀರೋ, ಸೊ ಇಂಟಿಗ್ರಲ್ಲು ಫಂಕ್ಷನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅದನ್ನು ಅಟೆಂಡ್ ಮಾಡಿ. ಇಲ್ಲ ನಮ್ಮ ಗ್ರಾಫೇ ಮಾಡ್ತೀವಿ ಸರ್ ಅನ್ನೋ ಅಂಥದ್ದಿದ್ರೆ 6 ಮಾರ್ಕ್ ಗ್ರಾಫ್ನ ಈಸಿಯಾಗಿ ಅಟೆಂಡ್ ಮಾಡ್ಕೊಳ್ಳಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು 4 ಮಾರ್ಕ್ ಕ್ವಶನ್ ಬಂದಾಗ 4 ಮಾರ್ಕ್ ಕ್ವಶನ್ಸಲ್ಲಿ 2 ಕ್ವಶನ್ಸ್ ಇರುತ್ತೆ, 2. ಸೊ ನೀವು ಒಂದು ಕ್ವಶನ್ ಬಂದು ಮ್ಯಾಟ್ರಿಕ್ಸಿಂದ ಇರುತ್ತೆ, ಇನ್ನೊಂದು ಕ್ವಶನ್ ಬಂದುಬಿಟ್ಟು ಕಂಟಿನ್ಯೂಟಿಯಿಂದ ಕೊಡ್ತಾರೆ. ಸೊ ಕಂಟಿನ್ಯೂಟಿಯಲ್ಲಿ ಇರೋವಂಥದ್ದು 7 ಕ್ವಶನ್ಸು. ಈಸಿಲಿ ನೀವು 7 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ 7 ಕ್ವಶನ್ಸು, ಸರ್ ಯಾವ್ದು ಸರ್ 7 ಕ್ವಶನ್ಸು, ಕೆ ವ್ಯಾಲ್ಯೂ ಫೈಂಡ್ ಮಾಡುವಂಥದ್ದಾಗಿರ್ಬೋದು ಅಥವಾ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಂಥದ್ದಾಗಿರ್ಬೋದು. ಟೆಕ್ಸ್ಟ್ ಬುಕ್ನ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸೊ ನೀವೇನು ಮಾಡಬೇಕು, ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಮಾಡಬೇಕಾದಾಗ ನೋಡಿ 4 ಮಾರ್ಕ್ಸ್ ಬಂದ್ಬಿಟ್ಟು ಇದು ಕಂಟಿನ್ಯೂಟಿ ಅಥವಾ ಮ್ಯಾಟ್ರಿಕ್ಸಿಂದ ಕೊಡ್ತಾರೆ, ಕಂಟಿನ್ಯೂಟಿ ಅಥವಾ ಮ್ಯಾಟ್ರಿಕ್ಸ್. ಸೊ ಕಂಟಿನ್ಯೂಟಿ ಅಥವಾ ಮ್ಯಾಟ್ರಿಕ್ಸಿಂದ ಇಲ್ಲಿ ನಿಮಗೆ ಒಂದು 4 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಸೊ ಮ್ಯಾಟ್ರಿಕ್ಸಿಂದ ಮಾಡೋದಾದರೆ ಯಾವ ಥರ ಕ್ವಶನ್ಸ್ ಬರ್ಬೋದು ಸರ್, ಎ ಇನ್ವರ್ಸ್ ಫೈಂಡ್ ಮಾಡುವಂಥದ್ದು ಕೇಳ್ಬೋದು, ಅಥವಾ ಒಂದು ಎವ್ಯಾಲ್ಯೂಯೇಟ್ ಅಂತ ಹೇಳ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ a³ ಮೈನಸ್ a² ಪ್ಲಸ್ 7i ಈ ಥರದ್ದು ಯಾವುದಾದ್ರೂ ಒಂದು ಲೆಕ್ಕ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಎವ್ಯಾಲ್ಯೂಯೇಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ಬೋದು. ಇಲ್ಲಿ 4 ಮಾರ್ಕಿಗೆ ಬರುತ್ತೆ. ಸರ್ ನಾನು ಮ್ಯಾಟ್ರಿಕ್ಸ್ ಈಸಿ ಇದೆ ಸರ್ ಮಾಡ್ತೀನಿ ಸರ್ ಅಂದರೆ ಮ್ಯಾಟ್ರಿಕ್ಸ್ ಅಟೆಂಡ್ ಮಾಡಿ. ಇಲ್ಲ ಸರ್ ನಾನು ಕಂಟಿನ್ಯೂಟಿ ಮಾಡ್ತೀನಿ ಸರ್ ಅನ್ನೋವಂಥದ್ದಿದ್ರೆ ಕಂಟಿನ್ಯೂಟಿನ ಈಸಿಯಾಗಿ ಅಟೆಂಡ್ ಮಾಡ್ಕೋಬೋದು. ಕೆ ವ್ಯಾಲ್ಯೂ ಫೈಂಡ್ ಮಾಡುವಂಥ ಕ್ವಶನ್ 100% ಕ್ವಶನ್ನು ಕೆ ವ್ಯಾಲ್ಯೂ ಫೈಂಡ್ ಮಾಡುವಂಥದ್ದು ಇನ್ ದ ಕಂಟಿನ್ಯೂಟಿ ಚಾಪ್ಟರ್. ಸೊ ಈ ರೀತಿಯಲ್ಲಿ ನಿಮಗೆ ಒಟ್ಟಾರೆಯಾಗಿ ಒಂದು 10 ಮಾರ್ಕು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಈಸಿ ಪ್ರಿಡಿಕ್ಷನ್ ಫಾರ್ 10 ಮಾರ್ಕ್ಸ್. ಒಂದು 6 ಮಾರ್ಕ್ ಗ್ರಾಫು, 4 ಮಾರ್ಕಿಗೆ ಬಂದಾಗ ಕಂಟಿನ್ಯೂಟಿ ಮತ್ತು ಮ್ಯಾಟ್ರಿಕ್ಸ್ ಆದರೂ ಅಟೆಂಡ್ ಮಾಡಿ, ಇಲ್ಲ ಕಂಟಿನ್ಯೂಟಿಯಿಂದ ಆದರೂ ಅಟೆಂಡ್ ಮಾಡ್ಕೊತ ಹೋಗಿ. ಸೊ ಈಸಿಲಿ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟಿಗೆ ಬಂದಾಗ ಇಲ್ಲೂ ಕೂಡ ನಾವು ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗುವಂಥ ಒಂದು ಮೇಯ್ನು 5 ಮಾರ್ಕು, 5 ಮಾರ್ಕ್ಸ್ ಮೇಯ್ನ್. ಈ 5 ಮಾರ್ಕ್ಸ್ ಮೇಯ್ನಲ್ಲಿ ಬಂದಾಗ ಒಟ್ಟಾರೆಗೆ ಪಾರ್ಟ್ ಡಿ. ಸೊ ಪಾರ್ಟ್ ಡಿಯಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದು 7 ಕ್ವಶನ್ಸ್ ಇರುತ್ತೆ, 7. ನೀವು ಅಟೆಂಡ್ ಮಾಡಬೇಕಾಗಿರೋದೆಷ್ಟು, 4 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಆನ್ಸರ್ ಎನಿ 4 ಅಂತ ಕೊಡ್ತಾರೆ. ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ, 7 ಕ್ವಶನ್ಸ್ ಇರುತ್ತೆ. 7 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರುವಂಥದ್ದು 4 ಕ್ವಶನ್ಸ್. ಅಂದರೆ ಟೋಟಲಿ ಈ ಮೇನಿಂದ ಬರುವಂಥದ್ದು ಎಷ್ಟು ಮಾರ್ಕ್ಸು, 20 ಮಾರ್ಕ್ಸ್, 20 ಮಾರ್ಕ್ಸು. ಸೊ ಈಸಿಯಾಗಿ ಜಾಕ್ಪಾಟ್ ಕ್ವಶನ್ಸ್, ಈಸಿಯಾಗಿ 20 ಮಾರ್ಕ್ಸ್ನ ನಾವು ಸ್ಕೋರ್ ಮಾಡ್ಕೋಬೋದು. ನೋಡಿ ಫಸ್ಟ್ ಕ್ವಶನ್ನು ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಶೋ ದಟ್ f of x is bijective, and there exists an inverse function ಅಂತ ಕೇಳ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. f of x is equal to 4x plus 3 is 1 onto and bijective, ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಶಾರ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. f of x is equal to 4x plus 3, ನಿಮ್ಮ 1 ಮತ್ತು ಆನ್ ಟು ಪ್ರೂವ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. f of x1 is equal to f of x2 ಅಂತ ಮಾಡ್ಕೊತೀವಿ. f of x1 is equal to f of x2. ಇಲ್ಲಿ ನೀವು ಪ್ರೂವ್ ಮಾಡ್ಕೊಂಬಂದಾಗ 4x1 ಪ್ಲಸ್ 3 is equal to 4x2 ಪ್ಲಸ್ 3. ಸೊ ಇದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ವಿ ವಿಲ್ ಗೆಟ್ x1 ಈಕ್ವಲ್ ಟು x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅವರೆಲ್ಲಿ ನಿಮಗೆ ಸೆಟ್ನ ಡಿಫೈನ್ ಮಾಡಿರ್ತಾರೆ. ಸೊ ಆ ಸೆಟ್ನ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು ಆನ್ ಟು ಪ್ರೂವ್ ಮಾಡ್ಕೊತೀವಿ ಬೈ ಟೇಕಿಂಗ್ ಎ ಆರ್ಬಿಟ್ರಿ ಎಲಿಮೆಂಟ್. f of x is equal to y, ಒಂದು ಆರ್ಬಿಟ್ರಿ ಎಲಿಮೆಂಟ್ನ ತಗೊಂಡು ನಾವು ಆನ್ ಟು ಅಂತ ಪ್ರೂವ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ನಮಗೆಲ್ಲ ಗೊತ್ತಿದೆ ದಟ್ ಈಸ್ ವೆನ್ ದ ಫಂಕ್ಷನ್ ಈಸ್ ಬೋತ್ 1 ಆ್ಯಂಡ್ ಆನ್ ಟು, ದೆನ್ ದ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಆ್ಯಂಡ್ ದೇರ್ ಎಕ್ಸಿಸ್ಟ್ ಅನ್ ಇನ್ವರ್ಸ್ ಫಂಕ್ಷನ್ ದಟ್ ಈಸ್ f inverse x ಆರ್ f inverse y. ಇಷ್ಟೇ ನೀವು ಮಾಡಬೇಕಾಗಿರುವಂಥ ಕೆಲಸ. 5 ಮಾರ್ಕ್ ಕ್ವಶನ್.
5 ಮಾರ್ಕು. ಶೋರ್ ಶಾರ್ಟ್ ಕ್ವೆಶ್ಚನ್ ಫ್ರಮ್ ದ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಬೈಜೆಕ್ಟಿವ್ ಅಂತ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಶೋ ದಟ್ ದ ಫಂಕ್ಷನ್ ಈಸ್ 1 1 ಬಟ್ ನಾಟ್ ಆನ್ ಟು ಅಂತ ಕೇಳ್ತಾರೆ. ಬಟ್ ನಾಟ್ ಆನ್ ಟು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿ ಇದು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊತೀರಲ್ವ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಾಗ ಅಲ್ಲಿ ವೈ ಇನ್ ಟರ್ಮ್ಸ್ ಆಫ್ ವೈ ಫೈಂಡ್ ಔಟ್ ಮಾಡಿದಾಗ ನಿಮಗೆ ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ಸ್ ಅಂತ ಕೊಟ್ಟಿರ್ತಾರೆ. ಸೆಟ್ ಈಸ್ ಬಿಲಾಂಗಿಂಗ್ ಟು ರಿಯಲ್ ನಂಬರ್ಸ್. ಸೊ ಆ ಕೇಸಲ್ಲಿ ವೈ ವ್ಯಾಲ್ಯೂ ನೀವು ಸಮ್ ನ್ಯಾಚುರಲ್ ನಂಬರ್ಸ್ ಯಾವುದಾದ್ರೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಡಿಫೈನ್ ಆಗ್ತಿಲ್ಲ, ಸೆಟ್ ಡಿಫೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ದೆನ್ ದ ಫಂಕ್ಷನ್ ಈಸ್ ನಾಟ್ ಆನ್ ಟು ಅಂತ ಪ್ರೂವ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಅಲ್ಲಿ ನಿಮಗೆ ಬೈಜೆಕ್ಟಿವ್ ಕೇಳ್ಬೋದು, ಅಥವಾ ಇದು 1 1 ಆಗುತ್ತೆ ಆನ್ ಟು ಆಗಲ್ಲ ಅಂತ ಪ್ರೂವ್ ಮಾಡಿ ಅಂತ ಕೂಡ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಪ್ರೇಟಾಗಿ 1 1 ಆನ್ ಟು ಸಪ್ರೇಟಾಗಿ ಪ್ರೂವ್ ಮಾಡ್ಕೊಳ್ಳಿ ಅನ್ನೋವಂಥ ಒಂದು ಕ್ವೆಶ್ಚನ್ ಕೂಡ ಕೇಳ್ಬೋದು. ತುಂಬ ಈಸಿ ಕ್ವೆಶ್ಚನ್. ಅನಾಲಿಸಿಸ್ ಪ್ರಕಾರ ಇದು 100% ಕೇಳುವಂಥ ಕ್ವೆಶ್ಚನ್ನು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 + x², ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x², ಇದನ್ನು ಪ್ರಾಕ್ಟೀಸ್ ಮಾಡಿ. 1 + x², 3 - 4x, 3 - 4x. ಸೊ ಈ ಕ್ವೆಶ್ಚನ್ಸ್ನ ಕೂಡ ಒಂದು ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಬೈಜೆಕ್ಟಿವ್ ಫಂಕ್ಷನ್ಸ್. ಇದಾದಮೇಲೆ ಕ್ವೆಶ್ಚನ್ ನಂಬರ್ 2 ಎರಡನೇ ಕ್ವೆಶ್ಚನ್ ಬಂದ್ಬಿಟ್ಟು ನಿಮಗೆ ಮ್ಯಾಟ್ರಿಕ್ಸಿಂದ ನಿಮಗೆ ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಯಾವ್ದು ಕೇಳ್ಬೋದು ಸರ್? ಮ್ಯಾಟ್ರಿಕ್ಸಿಂದ ಡೈರೆಕ್ಟ್ ಕ್ವೆಶ್ಚನ್, ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸ್. ಉದಾಹರಣೆ a ಪ್ಲಸ್ ಆಫ್ b ಮೈನಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ b ಆಫ್ ಮೈನಸ್ ಸಿ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ a ಇಂಟು b ಪ್ಲಸ್ ಸಿ ಇಸ್ ಈಕ್ವಲ್ ಟು ab ಪ್ಲಸ್ ಬಿ ಸಿ, ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸ್ ಇದನ್ನು ಕೇಳ್ಬೋದು. ಇಲ್ಲ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ಬೋದು, ಕಮ್ಯುಟೇಟಿವ್ ಪ್ರಾಪರ್ಟಿ, ಈ ಥರದ್ದು ಒಂದು ಕ್ವಶನ್ಸ್ನ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ದೇ ಮೇ ಆಸ್ಕ್ ಯು ಫೈಂಡ್ ದ ವ್ಯಾಲ್ಯೂ ಆಫ್ a³ ಮೈನಸ್ 5a² ಪ್ಲಸ್ 7a ಮೈನಸ್ 6i ಇಸ್ ಈಕ್ವಲ್ ಟು 0 ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೇಳ್ತಾರೆ. ತುಂಬ ಈಸಿ ಕ್ವಶನ್. ನಿಮ್ಗೆ ಇಲ್ಲಿ ಜಸ್ಟ್ ಬೇಸಿಕ್ಸ್ ಏನು ಬರಬೇಕು ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಆರ್ ಮಲ್ಟಿಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಕ್ಸ್. ಈ 3 ಮೆಥಡ್ಸು ನಿಮ್ಗೆ ಬಂದರೆ ಇಲ್ಲಿ 5 ಮಾರ್ಕ್ ಕ್ವಶನ್ ಕವರ್ ಆಗುತ್ತೆ ಮ್ಯಾಟ್ರಿಕ್ಸಿಂದ. ಸಿಮಿಲರ್ಲಿ ನಿಮಗೆ ಮೂರನೇ ಕ್ವಶನ್ ಬಂದಾಗ ಕ್ವಶನ್ ನಂಬರ್ 3 ಮೂರನೇ ಕ್ವಶನ್ ಬಂದುಬಿಟ್ಟು ಡಿಟರ್ಮಿನೆಂಟ್ಸಿಂದ ನಿಮಗೆ ಒಂದು ಕ್ವಶನ್ ಫ್ರೇಮ್ ಆಗುತ್ತೆ. ಇದು ಮೂರನೇ ಕ್ವಶನ್. ಯಾವ್ದು ಸರ್ ನೋಡಿ, ಮ್ಯಾಟ್ರಿಕ್ಸ್ ಮೆಥಡ್ ಸಾಲ್ವ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೇಳ್ತಾರೆ. ಸಾಲ್ವ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಯಾವ ರೀತಿ? ಎಕ್ಸು ಮತ್ತು ವೈ ಮತ್ತು ಝೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋವಂಥದ್ದು. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್. ಸೊ ಈ ಒಂದು ಮೆಥಡ್ನ, ಅಂದರೆ ಈ ಒಂದು XYZ ಫೈಂಡ್ ಮಾಡೋವಂಥದ್ದನ್ನು ಆ ಮ್ಯಾಟ್ರಿಕ್ಸ್ ಮೆಥಡಿಂದ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ x ಇಸ್ ಈಕ್ವಲ್ ಟು A ಇನ್ವರ್ಸ್ B. Now what is A inverse? A inverse is equal to adjoint A divided by determinant A. That is A inverse. Adjoint A ಬರುತ್ತೆ. Adjoint A can be calculated by interchanging the rows and columns of the cofactors. Now what are cofactors? Cofactors are the matrix in which the signs have been changed. Diagonals ಬರುತ್ತಲ್ವಾ, diagonal elements ಪಾಸಿಟಿವ್, ನಾನ್ ಡಯಾಗ್ನಲ್ ಎಲಿಮೆಂಟ್ಸು ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಮೈನರ್ ಫ್ಯಾಕ್ಟರ್ಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಮೈನರ್ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡ್ಕೊತೀವಿ? ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ ಎ ಏನಿರುತ್ತೆ, ಆ ಮ್ಯಾಟ್ರಿಕ್ಸ್ ಏನ ಮೈನರ್ ಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಂಡು ಅದಕ್ಕೆ ಸೈನ್ ಚೇಂಜ್ ಮಾಡಿದ್ರೆ ಅದನ್ನು ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಆಫ್ಟರ್ ಚೇಂಜಿಂಗ್ ದ ಸೈನ್ ಆಫ್ ದ ಕೋಫ್ಯಾಕ್ಟರ್ಸ್, interchanging the rows and columns of the cofactors, we call it as adjoint A. ಆ್ಯಂಡ್ ಡಿಟರ್ಮಿನೆಂಟ್ ಏನ ಹಿಂದೆ ಫೈಂಡ್ ಔಟ್ ಮಾಡಿರ್ತೀವಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು A ಇನ್ವರ್ಸ್ ಫೈಂಡ್ ಔಟ್ ಮಾಡಿ, B ಆಲ್ರೆಡಿ ನಮಗೆ ಅಲ್ಲಿ ಕೊಟ್ಟಿರೋವಂಥ ಮೂರು ಈಕ್ವೇಷನ್ಸಲ್ಲಿ ನಮ್ಮ B ವ್ಯಾಲ್ಯೂ ತೊಗೊಂಡಿರ್ತೀವಿ. ಸೊ ಆ ರೀತಿಯಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಎಕ್ಸ್ ಇಸ್ ಈಕ್ವಲ್ ಟು A ಇನ್ವರ್ಸ್ B. ಈ ಒಂದು ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವಶನ್ ನಿಮ್ಮ ಮ್ಯಾಟ್ರಿಕ್ಸ್ ಮೆಥಡಿಂದ ಬರುತ್ತೆ. ಅಲ್ಲಿಗೆ ನಮಗೆ ಕ್ವಶನ್ ನಂಬರ್ 3 3 ಕ್ವಶನ್ಸ್ ಮುಗೀತು. ಟೋಟ್ಲಿ 15 ಮಾರ್ಕ್ಸ್ ಇಂಟು ದ ಪಾಕೆಟ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ 4, 4ನೇ ಕ್ವಶನ್ಸಿಗೆ ಬಂದಾಗ ಕ್ವಶನ್ ನಂಬರ್ 4 4ನೇ ಕ್ವಶನ್ನ ನಾವು ನೋಡಿದಾಗ ಕ್ವಶನ್ ನಂಬರ್ 4 ಯಾವ ಚಾಪ್ಟರಿಂದ ಬರ್ಬೋದು? ಸೊ ಇಲ್ಲಿ ಸುಮಾರು ಪ್ರಿಯಾರಿಟೀಸ್ ಇದೆ 4ನೇ ಕ್ವಶನ್ನು. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಒಂದು ಸೆಲೆಕ್ಟಿವಿಟಿ ಆಫ್ ದ ಪ್ರಾಬ್ಲಮ್,
ನಿಮ್ಮ ಒಂದು ಸೆಲೆಕ್ಟಿವಿಟಿ ಆಫ್ ದ ಪ್ರಾಬ್ಲಮ್. ಇಲ್ಲಿ ನೀವು 4ನೇ ಕ್ವಶನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಸರ್ ಪ್ರಿಯಾರಿಟಿ 1 ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಡಿ ಸರ್, ಯಾವುದಾದ್ರೂ ನಾನು ಈಸಿಯಾಗಿ ಹೊಡಿಬೋದು ಸರ್ ಕ್ವಶನ್ನು ಅನ್ನೋಂಥದ್ದಿದ್ರೆ ಹೊರಟೋಗ್ರಿ ಈ ಕ್ವಶನ್ಗೆ. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್. ಸರ್ ನನಗೆ ಇಂಟಿಗ್ರಲ್ಸ್ ಬರಲ್ಲ ಸರ್, ತುಂಬ ಕಷ್ಟ ಸರ್, ನನಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇರೋದು 2 ಕ್ವಶನ್ನು, ಒಂದು ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಎಲಿಪ್ಸ್, ಇನ್ನೊಂದು ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಎಲಿಪ್ಸ್ ಒಂದು, ಏರಿಯಾ ಆಫ್ ಸರ್ಕಲ್. ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ಎಲಿಪ್ಸ್. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಆ್ಯಂಡ್ ಏರಿಯಾ ಆಫ್ ಸರ್ಕಲ್ ಆಲ್ರೆಡಿ ಮೊನ್ನೆ ನಿಮ್ಗೆ ಕೇಳಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ನೋಡಿ 2 ಕ್ವಶನ್ಸು, 2ರಲ್ಲಿ ಒಂದು ಪಕ್ಕಾ ಕ್ವಶನು, ಪಕ್ಕಾ 100% ಬರುತ್ತೆ. ಇದು ಇಲ್ಲ ಇದು ಆಲ್ರೆಡಿ ಕೇಳಿದ್ದಾರೆ ಸರ್. ಇದು ಕೇಳಿದಾರಲ್ವ ಸರ್, ಮತ್ತೆ ಕೇಳಲ್ವಾ? ಕೇಳ್ಬೋದು, ರಿಪೀಟ್ ಆಗ್ಬೋದು, ಏರಿಯಾ ಆಫ್ ಸರ್ಕಲ್ ರಿಪೀಟ್ ಆಗ್ಬೋದು. 2 ಪ್ರಾಕ್ಟೀಸ್ ಮಾಡಿ. ಸೊ ಈಸಿಲಿ ಯು ಕ್ಯಾನ್ ಅಟೆಂಡ್ 5 ಮಾರ್ಕ್ಸ್. 5 ಮಾರ್ಕ್ ಬಂತು. ಸೊ ನಿಮ್ಮ ಒಂದು 5 ಮಾರ್ಕ್ ಮೇನಲ್ಲಿ ಅಟೆಂಡ್ ಮಾಡಬೇಕಾಗಿದ್ದಂಥ 4 ಕ್ವಶನ್ಸ್ ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೊಟ್ಟಿದ್ದೀನಿ. ಈಗ ಸೆಕೆಂಡ್ ಪ್ರಿಯಾರಿಟಿಗೆ ಹೋದರೆ ಸರ್ ನನಗೆ ಈ 4 ಕ್ವಶನ್ಸು ಬಿಟ್ಟು ಎಕ್ಸ್ಟ್ರಾ ನಾನು ಅಟೆಂಡ್ ಮಾಡಬೇಕು ಸರ್, ಇನ್ನೆರಡು ಕ್ವಶನ್ಸ್ ಕೊಡ್ತೀನಿ ನಿಮಗೆ. ನೋಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಬಂದುಬಿಟ್ಟು ಸೆಕೆಂಡ್ ಆರ್ಡರ್ ಡಿರೈವೇಟಿವ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ನೋಡಿ ಇದು ಕೂಡ ಶಾರ್ಟ್ ಕ್ವಶನ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಇದು ಕೂಡ ನಿಮ್ಗೆ 100% ಬರೋವಂಥ ಕ್ವಶನ್ನು. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ದು ಒಂದು 7ರಿಂದ 8 ಲೆಕ್ಕ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅದರಲ್ಲಿಂದ 7ರಿಂದ 8 ಲೆಕ್ಕ ನೀವು ಅಭ್ಯಾಸ ಮಾಡಿಕೊಂಡ್ರೆ 100% ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಒಂದು ಕ್ವಶನ್ ಬಂದೇ ಬರುತ್ತೆ. ಉದಾಹರಣೆ ನಿಮ್ಮ ಮನೆ ಕೊಟ್ಟಂಥ ಕ್ವಶನ್ನು, ಇಫ್ ವೈ ಈಸ್ ಈಕ್ವಲ್ ಟು 2 tan inverse x, if y is equal to 2 tan inverse x, then prove that 1 plus x square whole square into y2 plus 2x into 1 plus x square into y1 ಈಕ್ವಲ್ ಟು 2. ಇದನ್ನು ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಸಲ್ಲಿ ಏನು ಮಾಡ್ತೀವಿ, ಯು ಶುಡ್ ಬಿ ಗುಡ್ ಅಟ್ ಡಿಫ್ರೆನ್ಸಿಯೇಷನ್. ಒಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡಿ ಫಂಕ್ಷನ್ನ, ಮತ್ತು ಇನ್ನೊಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ನಿಮ್ಮ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬರುತ್ತೆ. ದಟ್ ಈಸ್ ಡಿ ಸ್ಕ್ವೇರ್ಡ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಆ ಒಂದು ಫಂಕ್ಷನ್ ಸಿಗುತ್ತೆ. ಆ ಒಂದು ಫಂಕ್ಷನ್ ಒಬ್ಟೈನ್ ಮಾಡಿದ್ದಾದಮೇಲೆ ಅವ್ರು ಏನು ಪ್ರೂವ್ ಮಾಡಿ ಅಂತ ಕೇಳ್ತಾರೆ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಉದಾಹರಣೆ, ಒಂದು ಲೆಕ್ಕ ಕೊಡ್ತೀನಿ ನೋಡಿ. ಇಫ್ ವೈ ಈಸ್ ಈಕ್ವಲ್ ಟು ಎ ಇ ಟು ದ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇ ಟು ದ ಪವರ್ ಎನ್ ಎಕ್ಸ್, ಬಿ ಇ ಟು ದ ಪವರ್ ಎನ್ ಎಕ್ಸ್, ಪ್ರೂವ್ ದ್ಯಾಟ್. ಸೊ ಇಲ್ಲಿ ಪ್ರೂವ್ ದ್ಯಾಟ್ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ನಿಮಗೆ. ಉದಾಹರಣೆ, ಎಮ್ ಪ್ಲಸ್ ಎನ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಎನ್ ವೈ is equal to 0. m plus n into dy by dx plus mny is equal to 0. ಸೊ ಈ ಥರ ಒಂದು ಲೆಕ್ಕ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ಲೆಕ್ಕ ಬರುತ್ತೆ ನಿಮಗೆ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ 500 ಇಂಟು ಇ ಟು ದ ಪವರ್ 7x ಪ್ಲಸ್ 600 ಇಂಟು ಇ ಟು ದ ಪವರ್ ಮೈನಸ್ 7x. then prove that d squared y by dx square is equal to 49y. ಸೊ ಈ ಥರ ಒಂದು ಕ್ವಶನ್ಸ್ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು 7ರಿಂದ 8 ಲೆಕ್ಕ ನಿಮಗೆ ಎಕ್ಸೈಸಲ್ಲಿ ಸಿಗುತ್ತೆ. ಸೊ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗಿಲ್ಲಿ ಈಸಿಯಾಗಿ ನಿಮಗೆ ಅಂದರೆ 5th ಕ್ವಶನ್ ನಾನು ಕೊಡ್ತಾ ಇರೋದು, ಅಂದರೆ 4th ಕ್ವಶನ್ ಪ್ಲಸ್ ಎಕ್ಸ್ಟ್ರಾ ಕ್ವಶನ್. ನಾವು ಯಾವತ್ತೇ ಆಗಲಿ ಒಂದು ಮೈನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡ್ತಿರ್ತೀವಿ ಅದಕ್ಕಿಂತ ಒಂದು ಲೆಕ್ಕ ಎಕ್ಸ್ಟ್ರಾ ನಾವು ಪ್ರಾಕ್ಟೀಸ್ ಮಾಡಿರಬೇಕು. 4 ಕ್ವಶನ್ಸ್ ಅಂತ ಹೋದಾಗ 4ನೇ ಕ್ವಶನ್ ನಮಗೆ ಕೈ ಕೊಟ್ಟಾಗ 5ನೇ ಕ್ವಶನ್ ನಮ್ಮ ಕೈ ಹಿಡ್ಕೋಬೇಕು. ಸೊ ಹಾಗಾಗಿ ಯಾವತ್ತೇ ಆಗಲಿ ಅಡಿಷ್ನಲ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಇವಾಗ 5 ಕ್ವಶನ್ಸ್ ಆಯಿತು. ಸರ್ ನನಗೆ 5 ಅಲ್ಲ ಸರ್, ಇನ್ನೊಂದು ಕ್ವಶನ್ ಬೇಕು ಸರ್ ನನಗೆ. ನಾನು ಕ್ವಶನ್ ಕೊಡೋಕ್ಕೆ ರೆಡಿ ಇದ್ದೀನಿ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಉಳ್ಕೊಂಡಿರೋವಂಥದ್ದು ತುಂಬ ಕಡಿಮೆ ಅವಧಿ. ಸೊ ಇರೋವಂಥ ನಂಬರ್ ಆಫ್ ಡೇಸ್ ಏನಿದೆ, ಇಷ್ಟು ದಿನಗಳಲ್ಲಿ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸ್ಕೋರ್ ಮಾಡ್ಕೋಬೇಕು ಅನ್ನೋವಂಥ ಒಂದು ಟಿಪ್ಸ್ನ ನಾನು ನಿಮ್ಗೆ ಕೊಡ್ತಿದ್ದೀನಿ. ಸೊ ಈ 5 ಕ್ವಶನ್ಸ್ ಆದಮೇಲೆ ಇನ್ನೊಂದು ಕ್ವಶನ್ ಕೊಡ್ತೀನಿ. ಇದು ತುಂಬ ಈಸಿ ಕ್ವಶನ್ನೇ, ಬಟ್ ಏನಪ್ಪ ಅಂತ ಹೇಳಿದ್ರೆ ಮೆಥಡ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಮತ್ತು ಇಂಟಿಗ್ರಲ್ಸಲ್ಲಿ ಒಂದು ಚೂರು ನಿಮಗೆ ನಾಲೆಜ್ ಇರಬೇಕು. ಸರ್ ಯಾವ್ದು ಸರ್ ಅದು? ನೋಡಿ, ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಬರುವಂಥ ವೇರಿಯಬಲ್ ಸಪರೇಬಲ್ ಮೆಥಡ್. ಸರ್ ಏನು ಸರ್ ಅದು? ನೋಡಿ ಈ ಫಾರ್ಮಲ್ಲಿ
dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಸೊ ಈ ಫಾರ್ಮಲ್ಲಿ ಬರೋವಂಥ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡಿ ಫೈಂಡಿಂಗ್ ಔಟ್ ದ ಡಿಫ್ರೆನ್ಷಿಯಲ್ ಆರ್ ಸಾಲ್ವ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್, ಸಾಲ್ವ್ ದ ಈಕ್ವೇಷನ್ ಅಂತ ಕೇಳ್ತಾರೆ. ಸೊ ಈ ಫಾರ್ಮಲ್ಲಿ ನೀವು ಸಪ್ರೇಟ್ ಮಾಡಿಕೊಂಡು ಈ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಬಂದು ದೆನ್ ಯು ಹ್ಯಾವ್ ಟು ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಇಂಟಿಗ್ರಲ್ ಪಿ ಡಿ ಎಕ್ಸ್. ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟು ನೀವು ಈಕ್ವೇಷನ್ನ ಏನು ಫೈಂಡ್ ಮಾಡ್ತೀರಾ ಅದಕ್ಕೆ ಫಾರ್ಮುಲಾ ಬಂದು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್. ಸೊ ಈ ಒಂದು ಲೆಕ್ಕನ ನೀವು ಇಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ 6 ಕ್ವಶನ್ಸ್ ಆಯಿತು. 6 ಕ್ವಶನ್ಸ್ ನಿಮಗಿಲ್ಲಿ ಸಿಕ್ಬಿಡುತ್ತೆ. 6 ಕ್ವಶನ್ಸು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸರ್ 7ನೇ ಕ್ವಶನ್ ಕೊಡಿ ಸರ್. 7ನೇ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಬರುತ್ತೆ ಇಂಟಿಗ್ರಲ್ಸಲ್ಲಿ. 6 ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇದೆ. ಆಲ್ರೆಡಿ ಮೊನ್ನೆ ಒಂದು ಕೇಳಿದ್ದಾರೆ, 1/x² + a² ಇಸ್ ಈಕ್ವಲ್ ಟು x/a ಇಂಟು ಟ್ಯಾನ್ ಇನ್ವರ್ಸ್ x/a ಇಂಟು ಟ್ಯಾನ್ ಇನ್ವರ್ಸ್ 1/a ಇಂಟು ಟ್ಯಾನ್ ಇನ್ವರ್ಸ್ x/a ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ. ಇದು ಆಲ್ರೆಡಿ ಕೇಳಿದ್ದಾರೆ. ಇದನ್ನ ಡಿರೈವ್ ಮಾಡಿಬಿಟ್ಟು ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡ್ಕೋಬೇಕು. ಯಾವ ನ್ಯೂಮರಿಕಲ್ಲು? ಒಂದು ಪರ್ಫೆಕ್ಟಿಂಗ್ ಸ್ಕ್ವೇರ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ. ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅಂದರೆ ಇದು 7ನೇ ಕ್ವಶನ್ನು. ಇಲ್ಲಿ ಒಂದು ಕ್ವಶನ್ ಆಲ್ಟ್ರ್ ಆಗ್ಬೋದು. ಅಂದರೆ 7 ಕ್ವಶನ್ಸು ಇದೇ ಚಾಪ್ಟ್ರಿಂದ ಬರುತ್ತೆ ಸರ್. ನಾನು ಕೊಟ್ಟಂತಹ 4ರಿಂದ 5 ಕ್ವಶನ್ಸು 100% ಬರುತ್ತೆ. 1 or 2 ಕ್ವಶನ್ಸ್ ಸ್ವ್ಯಾಪ್ ಆಗ್ಬೋದು, ಇಂಟರ್ಚೇಂಜ್ ಆಗ್ಬೋದು. ಉದಾಹರಣೆ ಪ್ರಾಬಬಿಲಿಟಿ ಕೊಟ್ಟು 3 ಮಾರ್ಕ್ಸ್ಗೆ ಯಾವುದಾದ್ರೂ ಬೇರೆ ಕ್ವಶನ್ನ ಇಂಟರ್ಚೇಂಜ್ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ 3 ಮಾರ್ಕ್ ಇಂಟರ್ಚೇಂಜ್ ಮಾಡಿ 5 ಮಾರ್ಕ್ ಬೇರೆ ಕ್ವಶನ್ನ ಕೊಡ್ಬೋದು. ಸೊ ಒಟ್ಟಾರೆಯಾಗಿ ನೀವು 5 to 6 ಕ್ವಶನ್ಸ್ ಈ ಮೈನಲ್ಲಿ ರೆಡಿಯಾಗಿ ನೀವು ಎಕ್ಸಾಮ್ಗೆ ಹೋಗಬೇಕು. ಸೊ ನಾನೇನು ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀನಿ ಇದು ಪಕ್ಕಾ ಎಕ್ಸಾಮ್ ಬರೋವಂಥ ಶೂರ್ ಶಾರ್ಟ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಪಾರ್ಟ್ ಸಿ. ಸೊ ಲೆಟ್ ಅಸ್ ಮೂವ್ ಟು ದ ಪಾರ್ಟ್ ಸಿ ಮೇನ್ಗೆ ಹೋಗೋಣ. ಸೊ ಪಾರ್ಟ್ ಸಿ ಬಂದು let us move to the next part, that is part C. Part C 3 marks main, 3 mark mainu. ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಸರ್? ಟೋಟಲ್ 9 ಕ್ವಶನ್ಸ್ ಬರುತ್ತೆ. ನೀವೆಷ್ಟು ಅಟೆಂಡ್ ಮಾಡಬೇಕು? 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲ್ 6 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಸೊ ಅಲ್ಲಿಗೆ ನಿಮಗೆ 18 ಮಾರ್ಕ್ ಈ ಮೈನಲ್ಲಿ ಕವರ್ ಆಗಿಬಿಡುತ್ತೆ. 18 ಮಾರ್ಕು. ಸೊ ನೋಡಿ ಇಲ್ಲಿ 9ರಲ್ಲಿ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ನಿಮಗೆ ನಾನು 7ರಿಂದ 8 ಕ್ವಶನ್ಸ್ ಕೊಡ್ತೀನಿ. ಆ 7ರಿಂದ 8 ಕ್ವಶನ್ ಶೂರ್ ಪಕ್ಕಾ ಬರೋವಂಥ ಕ್ವಶನ್ಸು, ಪಕ್ಕಾ ಟಾಪಿಕ್ಸು. ಸೊ ಆ ಒಂದು ಟಾಪಿಕ್ಸ್ನ ಒಂದು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ 100% ಎಕ್ಸಾಮಿನೇಷನ್ಸ್ಗೆ ಅಪಿಯರ್ ಆಗುತ್ತೆ. ಸೊ ಮೊದಲನೇದಾಗಿ ಬಂದುಬಿಟ್ಟು 3 ಮಾರ್ಕಲ್ಲಿ ನಿಮ್ಮ ಮೊದಲನೇದು ಬಂದುಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಟ್ ಮಾಡ್ಕೊತೀರಾ ಅಂದ್ಕೊತಿದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 3 ಮಾರ್ಕಿಗೆ ಬರುತ್ತೆ. ಸರ್ ಯಾವ ಟೈಪ್ ಆಫ್ ಕ್ವಶನ್ ಬರ್ಬೋದು? ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ನಿಮಗೆ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ನ ಪ್ರೂವ್ ಮಾಡಿ ಅಂತ ಕೇಳುವಂಥ ಕ್ವಶನ್ಸ್ ಇಲ್ಲಿ ಬರುತ್ತೆ. ಈಗ ಆಲ್ರೆಡಿ ಮೊನ್ನೆ ಕೇಳಿದ್ದಾರೆ, a ಲೆಸ್ ದೆನ್ ಆರ್ ಈಕ್ವಲ್ ಟು b ಕ್ಯೂಬ್ ಈಸ್ 1 ನಾರ್ ಆನ್ ಟು a ಲೆಸ್ ದೆನ್ ಆರ್ ಈಕ್ವಲ್ ಟು b ಕ್ಯೂಬ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿದೆ ಈಕ್ವಿವೆಲೆನ್ಸ್ ರಿಲೇಷನ್ ಬಂದ್ಬಿಟ್ಟು ಆಲ್ ದ 3 ಕಂಡೀಷನ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಇಲ್ಲಿ ಸುಮಾರು ಕ್ವಶನ್ಸ್ ಬರುತ್ತೆ ನಮಗೆ. ನೋಡಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಈ ಒಂದು ರಿಲೇಟೆಡ್ ಪ್ರಾಬ್ಲಮ್ಮು. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಈ ಥರದ್ದೊಂದು ಪ್ರಾಬ್ಲಮ್ ಕೇಳ್ಬೋದು. ಅಥವಾ ಮಾಡ್ ಎ ಮೈನಸ್ ಬಿ ಈಸ್ ಈವನ್, ಈ ಪ್ರಾಬ್ಲಮ್ಮು ಕೇಳ್ಬೋದು. ಅಥವಾ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್, ಸೊ ಈ ಪ್ರಾಬ್ಲಮ್ಮು ಕೇಳ್ಬೋದು. y ಈಸ್ ಡಿವಿಸಿಬಲ್ ಬೈ ಎಕ್ಸ್, ಸೊ ಈ ಥರ ಲೆಕ್ಕ ಕೂಡ ಕೇಳ್ಬೋದು. ಇದ್ರ ಜೊತೆಗೆ T1 ಈಸ್ ಸಿಮಿಲರ್ ಟು T2, ಸೊ ಈ ಥರದ್ದು ಕೂಡ ಒಂದು ಪ್ರಾಬ್ಲಮ್ಮು ನಿಮಗೆ ಎಕ್ಸಾಮ್ ಕೇಳ್ಬೋದು. ಸೊ ನೀವಿಲ್ಲಿ ಒಂದೇ ಪರ್ಟಿಕ್ಯುಲರ್ ಕ್ವಶನ್ ಅಂತ ಟಾರ್ಗೆಟ್ ಮಾಡೋವಂಥದ್ದು ಬೇಡ. ಸೊ ಇದನ್ನು ಬೇಕಾದರೂ ಕೇಳ್ಬೋದು. ಅಥವಾ ಮಾಡ್ಯುಲಸ್ a ಮೈನಸ್ ಬಿ ಈಸ್ ಈವನ್, ಆರ್ y ಈಸ್ ಡಿವಿಸಿಬಲ್ ಬೈ ಎಕ್ಸ್, ಆರ್ T1 ಈಸ್ ಸಿಮಿಲರ್ ಟು T2, ಮತ್ತು L1 ಈಸ್ ಪರ್ಪೆಂಡಿಕ್ಯುಲರ್ ಟು L2,
L1 ಈಸ್ ಪ್ಯಾರಲಲ್ ಟು L2, L1 ಈಸ್ ಪ್ಯಾರಲಲ್ ಟು L2. ಸೊ ಇವೆಲ್ಲ ಪಾಸಿಬಿಲಿಟಿ ಕ್ವಶನ್ಸು, ಪಾಸಿಬಲ್ ಇರುವಂಥ ಕ್ವಶನ್ಸು ನಿಮಗೆ ಎಕ್ಸಾಮಿನೇಷನ್ಸ್ ಬರೋವಂಥದ್ದು. ಸೊ ಯಾವ ಕ್ವಶನ್ಸ್ ಬೇಕಾದರೂ ಈಗ ಕೇಳ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್, ಸರ್ ಅವ್ರು ಪ್ರತಿ ಸರಿ ನಮ್ಗೆ ಈಕ್ವಲೆನ್ಸ್ ರಿಲೇಷನ್ನ ಕೇಳ್ತಾರ? It is not possible that every time the question is related to equivalence relation. Sometimes the questions may be, they may ask you to show that, ಯಾಕಂದರೆ ಎಲ್ಲ ಫಂಕ್ಷನ್ಸು ನಿಮಗೆ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ರಿಫ್ಲೆಕ್ಸಿವ್ ಆಗಿರೋದು ಕೆಲವೊಂದು ಸರಿ ಸಿಮೆಟ್ರಿಕ್ ಆಗಲ್ಲ. ಸಿಮೆಟ್ರಿಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದು ಟ್ರಾನ್ಸಿಟಿವ್ ಆಗಬಾರ್ದು ಅಂತೇನಿಲ್ಲ, ಟ್ರಾನ್ಸಿಟಿವ್ ಆಗ್ಬೋದು. ಸೊ ಆ ರೀತಿ ಆ ಕ್ವಶನ್ನ ಏನು ಕೊಟ್ಟಿದ್ದಾರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನೀಟಾಗಿ ಅರ್ಥ ಮಾಡಿಕೊಂಡು ಈ ಒಂದು ಕ್ರೈಟೀರಿಯಾಸ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗಿ. ಸೊ ಈ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಮತ್ತು ಇನ್ನೊಂದಿರುತ್ತೆ ನಿಮಗೆ, 3x - y ಈಸ್ ಈಕ್ವಲ್ ಟು 0. 3x - y ಈಕ್ವಲ್ ಟು 0. ಇಲ್ಲೇನು ಮಾಡ್ತೀರಾ? ಫೈಂಡ್ ದ ಆರ್ಡರ್ಡ್ ಪೇರ್ಸ್. ಆರ್ಡರ್ಡ್ ಪೇರ್ಸ್ನ ಕಂಡುಹಿಡ್ಕೊಂಡು ಆರ್ಡರ್ಡ್ ಪೇರ್ಸ್ ಫೈಂಡ್ ಔಟ್ ಮಾಡಿದ್ದಾದಮೇಲೆ ನೀವೇನು ಮಾಡ್ತೀರಾ? ಅದನ್ನು ಚೆಕ್ ಮಾಡಿ, ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ರಿಫ್ಲೆಕ್ಸಿವ್ ಆಗಬೇಕಂದ್ರೆ A, A ಮಸ್ಟ್ ಬಿ ಇನ್ ದ ರಿಲೇಷನ್. A, A ಬಿಲಾಂಗ್ಸ್ ಟು R. ಸಿಮಿಲರ್ಲಿ ಸಿಮೆಟ್ರಿಕ್ ಆಗಬೇಕಂದ್ರೆ A, B ಬಿಲಾಂಗ್ಸ್ ಟು R, B, A ಆಲ್ಸೋ ಬಿಲಾಂಗ್ಸ್ ಟು R ಆಗಿರಬೇಕು. ಸಿಮಿಲರ್ಲಿ ಟ್ರಾನ್ಸಿಟಿವ್ ಆಗಬೇಕಂತ ಹೇಳಿದ್ರೆ A, B, B, C ಮಸ್ಟ್ ಬಿ ಇನ್ ದ ರಿಲೇಷನ್ ಆ್ಯಂಡ್ A, C ಮಸ್ಟ್ ಆಲ್ಸೋ ಬಿ ಇನ್ ದ ರಿಲೇಷನ್. ಸೊ ಈ ಒಂದು ಕಂಡೀಷನ್ಸ್ ಫುಲ್ಫಿಲ್ ಆದ್ರೇ ಅವೇನಾಗುತ್ತೆ ನಿಮಗೆ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ತುಂಬ ಈಸಿ ಕ್ವಶನ್ನು, 3 ಮಾರ್ಕ್ಸ್ ನೋಡಿ, ನೋಟ್ ಮಾಡ್ಕೊಂಬಿಡಿ ಇವು. ಸೊ ನೋಟ್ ಮಾಡ್ಕೊತಾ ಹೋಗಿ, ಪಕ್ಕಾ ಬರುತ್ತೆ ಯಾವುದಾದ್ರೂ ಒಂದು ಕ್ವಶನ್, 100% ಎಕ್ಸಾಮ್ ಬರುತ್ತೆ. ನೋಟ್ ಮಾಡ್ಕೊಳ್ಳಿ ಇನ್ ದ ಕ್ವಶನ್ ಪೇಪರ್. ನೆಕ್ಸ್ಟ್ ಎರಡನೇ ಕ್ವಶನ್ ಕೊಡ್ತೀನಿ, ಕ್ವಶನ್ ನಂಬರ್ 2. ಸೊ ಎರಡನೇ ಕ್ವಶನ್ ಕೊಡ್ತೀನಿ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2. ಸೊ ಯಾವ ಚಾಪ್ಟ್ರಿಂದ ಬರ್ಬೋದು? ಮ್ಯಾಟ್ರಿಕ್ಸಿಂದ ಬರುತ್ತೆ ಕ್ವಶನ್ ನಂಬರ್ 2 ಫ್ರಮ್ ದ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನಿಮಗೆ ಆಲ್ರೆಡಿ ರಿಲೇಷನ್ ಆ್ಯಂಡ್ ಫಂಕ್ಷನ್ನ ನೋಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇಲ್ಲಿ ಮ್ಯಾಟ್ರಿಕ್ಸಿಂದ ಬರುತ್ತೆ. ಮ್ಯಾಟ್ರಿಕ್ಸಿಂದ ಸೊ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಮ್ಯಾಟ್ರಿಕ್ಸಿಂದ? ಸೊ ಮ್ಯಾಟ್ರಿಕ್ಸಿಂದ ಬಂದು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕೀವ್ ಸಿಮೆಟ್ರಿಕ್, ಇದು ಆಲ್ರೆಡಿ ಮೊನ್ನೆ ಕೇಳಿದ್ದಾರೆ. ಇದು 2 ಮಾರ್ಕ್ಸ್ಗೆ ಬರ್ಬೋದು, ಇಲ್ಲ 3 ಮಾರ್ಕ್ಸ್ಗೂ ಕೇಳ್ಬೋದು. ಸಮ್ ಆಫ್ ಸಿಮೆಟ್ರಿಕ್ ಆರ್ ಸ್ಕೀವ್ ಸಿಮೆಟ್ರಿಕ್. ಅದ್ರ ಜೊತೆಗೆ ಶೋ ದ್ಯಾಟ್ AB whole inverse is equal to A inverse into B inverse. Sorry, AB whole complement or transpose. AB whole transpose is equal to A transpose into B transpose. ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಅಥವಾ ಯಾವುದಾದ್ರೂ ಒಂದು ಎವ್ಯಾಲ್ಯೂಯೇಟ್ ಅನ್ನೋಂಥ ಕೇಳುವಂಥ ಒಂದು ಪ್ರಾಬ್ಲಮ್ ಕೇಳ್ಬೋದು. ಆ್ಯಂಡ್ ಸರ್ಪ್ರೈಸಿಂಗ್ ಕ್ವಶನ್ ಒಂದಿರ್ಬೋದು. ನೋಡ್ಕೊಳ್ಳಿ ಯಾವುದು ಸರ್ಪ್ರೈಸಿಂಗ್ ಕ್ವಶನ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಇದೆ, f(x) is equal to cos x. ಮೋಸ್ಟ್ಲಿ ನಿಮ್ಗೆ ನೆನಪಿರುತ್ತೆ, f(x) is equal to cos x sin x 0, 0, 0, 1 ಈ ಥರದ್ದೊಂದು ಲೆಕ್ಕ ಬರುತ್ತೆ ನೋಡಿ. ಸೊ ಆ ಒಂದು ಲೆಕ್ಕನ ನೀವು ಇಲ್ಲಿ ನೋಟ್ ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಪ್ರೂವ್ ಮಾಡಬೇಕು ನೀವು ಅಂತ ಹೇಳಿದ್ರೆ, f(x + y), f(x + f(y) is equal to f(x + y). ಇದನ್ನು ಪ್ರೂವ್ ಮಾಡುವಂಥ ಒಂದು ಪ್ರಾಬ್ಲಮ್ ಇದೆ. 3 ಮಾರ್ಕ್ಸ್ ಕೇಳ್ತಾರೆ ಇದು, ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಈ ಪ್ರಾಬ್ಲಮ್ ಇರೋವಂಥದ್ದು. ಸೊ ಈ ಪ್ರಾಬ್ಲಮ್ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಪ್ರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ಬೋದು, ಅಥವಾ ಸಿಮೆಟ್ರಿಕ್ ಆ್ಯಂಡ್ ಸ್ಕೀವ್ ಸಿಮೆಟ್ರಿಕ್ ಮೇಲೆ ಕೇಳ್ಬೋದು, ಅಥವಾ ಟ್ರಾನ್ಸ್ಪೋಸ್ ಮೇಲೆ ಕೇಳ್ಬೋದು, ಅಥವಾ ಥೀರಮ್ ಇದೆ, ಆ ಥೀರಮ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. AB whole inverse is equal to A inverse into B inverse. ಸೊ ಆ ಥೀರಮ್ನು ಕೂಡ ಲೆಕ್ಕನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆ ಥೀರಮ್ನು ಕೂಡ ಅಭ್ಯಾಸ ಮಾಡಿ. ಇದು ನಿಮಗೆ ಎರಡನೇ ಕ್ವಶನ್ನು, ಕ್ವಶನ್ ನಂಬರ್ 2. ಸಿಮಿಲರ್ಲಿ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 3, ಮೂರನೇ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3. ಸೊ ಮೂರನೇ ಕ್ವಶನ್ ಯಾವ್ದು ಕೇಳ್ಬೋದು ಸರ್? ಯಾವ್ದು ಬರ್ಬೋದು ಸರ್? ಕ್ವಶನ್ ನಂಬರ್ 3, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇಲ್ಲಿರೋದೇ ಎರಡೇ ಪ್ಯಾಟ್ರನ್ ಕ್ವಶನ್ಸು. 2 ಪ್ಯಾಟ್ರನ್ ಕ್ವಶನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದು ಕ್ವಶನ್ ಪಕ್ಕಾ ಬರುತ್ತೆ. 2 ಕ್ವಶನ್ಸ್ ಯಾವುದಪ್ಪ ಅದು ಅಂತ ಹೇಳಿದ್ರೆ, ಒಂದು ಎಕ್ಸ್ಪ್ರೆಸ್ಸಿಂಗ್ ದ ಗಿವನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಎಕ್ಸ್ಪ್ರೆಸ್ಸಿಂಗ್ ಇಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಒಂದು ಕೇಳ್ಬೋದು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. tan inverse ಆಫ್ √1 + x² - 1. tan inverse ಆಫ್ √1 + x² - 1 ಡಿವೈಡೆಡ್ ಬೈ x. ಏನು ಮಾಡ್ತೀವಿ ಇದಕ್ಕೆ? ಪುಟ್ x is equal to tan θ ಅಂತ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೊತೀವಿ. ಇದು ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ LCM ತೊಗೊಂಡು ವಿ ವಿಲ್ ಕನ್ವರ್ಟ್ ದಟ್ ಇಂಟು ಸೈನ್ ಆ್ಯಂಡ್ ಕಾಸ್ ಕನ್ವರ್ಟ್ ಮಾಡಿಕೊಂಡು, ಅದಾದಮೇಲೆ ಒಳಗಡೆ ಬ್ರ್ಯಾಕೆಟಲ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಂತ ಬರುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ. ನಿಮಗೆ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಅಲ್ಲಿಗೆ ಸಿಂಪ್ಲೆಸ್ಟ್ ಫಾರ್ಮ್ ಒಂದು ಟೈಪ್ ಆಫ್ ಪ್ರಾಬ್ಲಮ್. ಪ್ರೂವ್ ದ್ಯಾಟ್ ಆರ್
ಶೋ ದಟ್ ಟೈಪ್ ಆಫ್ ಕ್ವಶನ್ಸ್, ಪ್ರೂವ್ ದಟ್ ಆರ್ ಶೋ ದಟ್ ಟೈಪ್ ಆಫ್ ಕ್ವಶನ್. ಒಂದು ಎಕ್ಸಾಂಪಲ್ ನಿಮ್ಮ ಮೊನ್ನೆ ಕೊಟ್ಟಿರೋವಂಥ ಒಂದು ಲೆಕ್ಕನೇ ಆಗಿರ್ಬೋದು. ಒಂದು tan inverse of 63 divided by 16 is equal to sin inverse of 5/13 plus cos inverse of 3/5 ಪ್ರೂವ್ ಮಾಡಿ ಅಂತ ಕೇಳ್ತಾರೆ. LHS is equal to RHS. ಹೇಗೆ ಮಾಡ್ತೀವಿ? LHS is equal to RHS ಹೇಗೆ ಮಾಡ್ತೀವಿ? ನಿಮ್ಗಲ್ಲಿ ಸೈನು ಕಾಸಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಎರಡೂ ಫಂಕ್ಷನ್ಸ್ನ ತಗೊಂಡು ಟ್ರಯಾಂಗಲ್ಸ್ ಬರ್ಕೊಳ್ಳಿ. ಟ್ರಯಾಂಗಲ್ಸ್ ಬರೆದು ಅದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಿ. ಟ್ಯಾನಿಗೆ ಕನ್ವರ್ಟ್ ಮಾಡಿದ್ದಾದಮೇಲೆ ಅಪ್ಲೈ ದ ಫಾರ್ಮುಲಾ tan inverse plus tan inverse x plus tan inverse y. Tan inverse x plus tan inverse y is equal to tan inverse of x plus y divided by 1 minus xy. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಪ್ರೂವ್ ದಟ್ LHS is equal to RHS ಪ್ರಾಬ್ಲಮ್ ಬರುತ್ತೆ. ಪಕ್ಕಾ ಕ್ವಶನ್ ಇದು. ಐದರ್ ದಿಸ್ ಆರ್ ದಿಸ್, ಸಿಂಪ್ಲೆಸ್ಟ್ ಫಾರ್ಮ್ ಆರ್ ಪ್ರೂವ್ ದಟ್ ಟೈಪ್ ಆಫ್ ಕ್ವಶನ್. 100% ಬರುತ್ತೆ ಕ್ವಶನು. ಸೊ ಎರಡು ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ 3 ಮಾರ್ಕ್ಸ್ ಶೂರ್ ಶಾರ್ಟ್ ಕವರ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸರ್ ನನಗೆ ಇಲ್ಲಿ 3 ಲೆಕ್ಕ ಬಂತು ಸರ್, ನನ್ನ 4ನೇ ಪ್ರಾಬ್ಲಮ್ ಬೇಕು, 4th ಪ್ರಾಬ್ಲಮ್ ಬೇಕು ಸರ್ ನನಗೆ. 4th ಪ್ರಾಬ್ಲಮ್ ಯಾವ ಚಾಪ್ಟ್ರಿಂದ ಕೊಡ್ಬೋದು ಸರ್? ಯಾವ ಚಾಪ್ಟ್ರಿಂದ ಕೊಡ್ಬೋದು? ಸೊ ಯಾವ ಚಾಪ್ಟ್ರಿಂದ ಕೊಟ್ಟರೆ ನಾನು ಸ್ಕೋರ್ ಮಾಡ್ಕೋಬೋದು? ಕ್ವಶನ್ ನಂಬರ್ 4, 4ನೇ ಕ್ವಶನ್. ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ನೋಡಿ, ಇದು ಕೂಡ ಶೂರ್ ಶಾರ್ಟ್ ಕ್ವಶನ್, ಪಕ್ಕಾ ಬರುತ್ತೆ. ಇಂಟಿಗ್ರಲ್ಸಿಂದ, ಫ್ರಮ್ ದ ಇಂಟಿಗ್ರಲ್ಸ್ ಸರ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಇಂಟಿಗ್ರಲ್ಸು, ಭಯ ಪಡಬೇಡಿ, ತುಂಬ ಈಸಿ ಇಂಟಿಗ್ರಲ್ಸು. ಪ್ರಾಕ್ಟೀಸ್ ಒಂದು ಕರೆಕ್ಟಾಗಿ ಮಾಡಬೇಕಷ್ಟೇ. ಸೊ ಯಾವ್ದು ಕೊಡ್ಬೋದು ಸರ್ ಇಂಟಿಗ್ರಲ್ಸು? ನೋಡಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಇಂಟಿಗ್ರಲ್ x ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2 ಇಂಟು dx. ಸರ್ ನನಗೆ ಈ ಮೆಥಡ್ ಅಂತ ಹೇಗೆ ಗೊತ್ತಾಗುತ್ತೆ? ತುಂಬ ಸಿಂಪಲ್ಲು. ಡಿನಾಮಿನೇಟರಲ್ಲಿ ಬೈನಾಮಿಯಲ್ಸ್ ಇರುತ್ತೆ. ಬೈನಾಮಿಯಲ್ಸ್ ಅಂದರೆ ಏನು? ಎರಡು ಡಿಫ್ರೆಂಟ್ ಟರ್ಮ್ಸ್ ನೋಡಿ ಈ ಥರ ಮಲ್ಟಿಪ್ಲೈ ಆಗಿರುತ್ತೆ. ಈ ಥರ ಬಂದರೆ ಅದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ನಿಮ್ಗೆ ಆಲ್ರೆಡಿ ಮೊನ್ನೆ ಕೇಳಿದ್ದಾರೆ ಕ್ವಶನು. 2x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 5 x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಆಲ್ರೆಡಿ ಕೇಳಿದ್ದಾರೆ ಪ್ರಾಬ್ಲಮ್ ಅದು. ಸೊ ಹಂಗಾಗಿ 2x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಸೊ ಆಲ್ರೆಡಿ ಆ ಪ್ರಾಬ್ಲಮ್ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಈ ಪ್ರಾಬ್ಲಮ್ನ ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ಸೊ ಹಿಂಗೆ ಕೊಟ್ಟಾಗ ಏನು ಮಾಡ್ತೀವಿ? ಇದನ್ನು ಇಂಟಿಗ್ರಲ್ ಅಥವಾ ವಿಲ್ ರೆಪ್ರೆಸೆಂಟ್ ದಿಸ್ ಇನ್ ದ ಫಾರ್ಮ್ ಆಫ್ a ಡಿವೈಡೆಡ್ ಬೈ x ಪ್ಲಸ್ 1 ಪ್ಲಸ್ b ಡಿವೈಡೆಡ್ ಬೈ x ಪ್ಲಸ್ 2. ಇಲ್ಲಿ a ಮತ್ತು b ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಇಂಟಿಗ್ರೇಟ್ ಮಾಡ್ತೀವಿ. ಒಂದು ಕ್ಲೂ ಕೊಟ್ಟಿರ್ತೀನಿ, ನೀವು ಇಲ್ಲಿ ಸಾಲ್ವ್ ಮಾಡಿಕೊಂಡು ಫೈನಲ್ ಆನ್ಸರ್ ಮಾಡಬೇಕಾದಾಗ ಯುವರ್ ಆನ್ಸರ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಲಾಗ್. ಎಲ್ಲ ಆನ್ಸರ್ಸು ಕೂಡ ನಿಮ್ಗೆ ಇದರಲ್ಲಿ ಲಾಗಲ್ಲೇ ಫಿನಿಶ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಲಾಗರಿದಮ್ಸಲ್ಲೇ ನಿಮ್ಗೆ ಆನ್ಸರ್ ಕನ್ಕ್ಲೂಷನ್ ಬರುತ್ತೆ. ಸೊ ಹಂಗಾಗಿ ಈ ಒಂದು ಪ್ರಾಬ್ಲಮ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದೊಂದು ಲೆಕ್ಕ ನೋಟ್ ಡೌನ್ ಮಾಡಿ. x ಡಿವೈಡೆಡ್ ಬೈ x ಮೈನಸ್ 1 ಇಂಟು x ಪ್ಲಸ್ 2 ಇಂಟು dx. ಎರಡು ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ. ಇಲ್ಲಿ ಇಂಟಿಗ್ರಲ್ಸಿಂದ ಪಾರ್ಷಿಯಲ್ ಫ್ರ್ಯಾಕ್ಷನ್ಸು ನೀವು ಕವರ್ ಮಾಡ್ತಾ ಹೋಗ್ಬೋದು. ಈಸಿಯಾಗಿ ನಿಮಗೆ ಇಲ್ಲಿ 4th ಕ್ವಶನ್ ಅಟೆಂಡ್ ಮಾಡ್ಬೋದು. ಕ್ವಶನ್ ನಂಬರ್ 4 ಆಯಿತು. ಕ್ವಶನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 5 ಯಾವ ಚಾಪ್ಟರ್ ಬರ್ಬೋದು? ಕ್ವಶನ್ ನಂಬರ್ 5 ಯಾವ ಚಾಪ್ಟ್ರಿಂದ ಬರ್ಬೋದು? ಡಿರೈವೇಷನ್. ಯಾವುದು? 3 ಡೈಮೆನ್ಷನಲ್ ಜಾಮೆಟ್ರಿ. ಡಿರೈವೇಷನ್ vectors in the space, that is parallel. Okay, given vector is parallel to the vectors. ಸೊ ಆ ಒಂದು ಡಿರೈವೇಷನ್ 100% ಬರುತ್ತೆ. 100% ಡಿರೈವೇಷನ್ ಕೊಡ್ತಾರೆ. ಬಟ್ ಅದು 3 ಮಾರ್ಕ್ ಆಗಿರ್ಬೋದು ಅಥವಾ 5 ಮಾರ್ಕ್ ಬೇಕಾದರೂ ಬರ್ಬೋದು. ಸೊ 3 or 5 ಎಲ್ಲಿ ಬೇಕಾದರೂ ಕೊಡಲಿ, ನೀವಿಲ್ಲಿ ಡಿರೈವೇಷನ್ ಅಭ್ಯಾಸ ಮಾಡಿ. ಪ್ಯಾರಲಲ್ ಮತ್ತು ಸೆಕ್ಷನ್ ಫಾರ್ಮುಲಾ, ಸೊ ಎರಡೂ ನೋಡ್ಕೊಳ್ಳಿ. ನಿಮಗಿಲ್ಲಿ ಡಿರೈವೇಷನ್ ಅಥವಾ ಸೆಕ್ಷನ್ ಫಾರ್ಮುಲಾ ಎರಡೂ ನೋಡ್ಕೊಳ್ಳಿ, ನಿಮಗೆ ಒಂದು ಕವರ್ ಆಗುತ್ತೆ. ಸೆಕ್ಷನ್ ಫಾರ್ಮುಲಾ, ಡಿರೈವೇಷನ್ ಆರ್ ಸೆಕ್ಷನ್ ಫಾರ್ಮುಲಾ. ಸೊ ಎರಡರಲ್ಲಿ ಒಂದು ಕ್ವಶನ್ ನಿಮಗಿಲ್ಲಿ ಕಂಪಲ್ಸರಿ ಬರೋವಂಥದ್ದಾಗುತ್ತೆ. ಅಲ್ಲಿಗೆ ನಮಗೆ ಕ್ವಶನ್ ಎಷ್ಟಾಯಿತು? 3, 4, 5. ಇನ್ನೊಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ನಮ್ಮ ಮೇನ್ ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾ ಕ್ವಶನ್ ಒಂದು ಅಭ್ಯಾಸ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ಕಂಪಲ್ಸರಿ ಬರೋವಂಥ ಕ್ವಶನ್ಸ್, ಇವು ಕಂಪಲ್ಸರಿ ಬರೋವಂಥದ್ದು. ಇಲ್ಲಿ ನಿಮಗಿಲ್ಲಿ ಪ್ರಾಬಬಿಲಿಟಿಯಿಂದ ಈ ಬಾಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಬಾಕ್ಸ್ ಕಂಟೈನ್ಸ್ ಸರ್ಟನ್ ನಂಬರ್ ಆಫ್ ಬಾಲ್ಸ್, ಕಲರ್ ಬಾಲ್ಸು, ಈ ಥರದ್ದೊಂದು ಪ್ರಾಬ್ಲಮ್ಮು, ಇಲ್ಲ ಡೈ ಪ್ರಾಬ್ಲಮ್ ಅಥವಾ ಕಾಯಿನ್ ಪ್ರಾಬ್ಲಮ್. ಸೊ ಇವು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಪ್ರಾಬಿಲಿಟಿಯಿಂದ. ಅಲ್ಲಿ ನಮ್ಮ 6 ಕ್ವಶನ್ಸ್ ಕವರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ನು ಪ್ರಾಬಿಲಿಟಿ. ಸೊ ಪ್ರಾಬಬಿಲಿಟಿ, ಸೊ ಆ್ಯಸ್ ಐ ಟೋಲ್ಡ್ ಯು, ಫ್ರಮ್ ದ ಪ್ರಾಬಬಿಲಿಟಿ ಇಟ್ ವಿಲ್ ಬಿ ಅ ಕಾಯಿನ್ ಪ್ರಾಬ್ಲಮ್, ಅ ಬಾಲ್ ಪ್ರಾಬ್ಲಮ್, ಆರ್
ಡೈ ಪ್ರಾಬ್ಲಮ್, ಸೊ ಇವು ಕೂಡ ಕೇಳ್ಬೋದು. ಮತ್ತು ಎ ಮ್ಯಾನ್ ಸ್ಪೀಕ್ಸ್ ಟ್ರೂತ್, ಸೊ ಆ ಒಂದು ಪ್ರಾಬ್ಲಮ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಬಿಲಿಟಿಯಿಂದ ಒಂದು ಕ್ವಶನ್ ಕವರ್ ಆಗುತ್ತೆ. 6 ಆಯಿತು. ನೆಕ್ಸ್ಟ್ 7th ಕ್ವಶನ್. ಇಲ್ಲಿ ಇನ್ನೊಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್. ತುಂಬ ಈಸಿ ಇದು. ಪ್ಯಾರಾಮೆಟ್ರಿಕ್ ಫಾರ್ಮ್ ಏನಿದು? ಪ್ಯಾರಾಮೆಟ್ರಿಕ್ ಫಾರ್ಮು ಎಕ್ಸು ಮತ್ತು ವೈ, ಎಕ್ಸ್ ಮತ್ತು ವೈ ಸಪ್ರೇಟಾಗಿ ನಿಮಗೆ ಫಂಕ್ಷನ್ಸ್ ಡಿಫೈನ್ ಮಾಡಿರ್ತಾರೆ. ಸೊ ಎಕ್ಸ್ ಆ್ಯಂಡ್ ವೈ 2 ಡಿಫ್ರೆಂಟ್ ಫಂಕ್ಷನ್ಸ್, ಅಂದರೆ ಸಪ್ರೇಟಾಗಿ ನಿಮ್ಗೆ ಡಿಫೈನ್ ಆಗಿರುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇನ್ ಟರ್ಮ್ಸ್ ಆಫ್ ಥರ್ಡ್ ವೇರಿಯಬಲ್. ಇಲ್ಲಿರುವಂಥ ಥರ್ಡ್ ವೇರಿಯಬಲ್ ಯಾವುದು ಅಂದರೆ ಟಿ ಈಸ್ ಅ ಥರ್ಡ್ ವೇರಿಯಬಲ್. ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ನ ಮತ್ತು ವೈನ, ನಿಮಗೆ ಡಿ ಎಕ್ಸ್ ಬೈ ಡಿ ಟಿ ಮತ್ತು ಡಿ ವೈ ಬೈ ಡಿ ಟಿ ವ್ಯಾಲ್ಯೂಸ್ ಸಿಗುತ್ತೆ. ಅದಾದಮೇಲೆ ಎರಡನ್ನೂ ಡಿವೈಡ್ ಮಾಡಿ ಡಿ ವೈ ಬೈ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟಿ, ನಮಗೇನು ಸಿಗುತ್ತೆ? ಡಿ ವೈ ಬೈ ಡಿ ಎಕ್ಸ್. 3 ಮಾರ್ಕ್ಸ್ಗೂ ಕೇಳ್ಬೋದು ಇದು, ಅಥವಾ 2 ಮಾರ್ಕ್ಸ್ಗೂ ಕೇಳ್ಬೋದು. ಸಪೋಸ್ ಇದೇನಾದರೂ 2 ಮಾರ್ಕ್ಸಿಗೆ ಬಂದರೆ ಇಲ್ಲಿ ಲಾಗರಿದಮ್ ಫಂಕ್ಷನ್ಸ್ ಬರುತ್ತೆ, ನೋಡ್ಕೊಳ್ಳಿ. ಲಾಗರಿದಮ್ ಫಂಕ್ಷನ್. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್. ನೋಡಿ, ಲಾಗರಿದಮ್ ಫಂಕ್ಷನ್ನು y ಈಸ್ ಈಕ್ವಲ್ ಟು ಎಕ್ಸ್ ಪವರ್ ಸೈನ್ ಎಕ್ಸ್. ಒಂದು ಉದಾಹರಣೆ, ಇಲ್ಲ ಇದು ಕೇಳ್ಬೋದು, ಇಲ್ಲ ಇದು ಕೇಳ್ಬೋದು. ಸಪೋಸ್ ಇದೇನೋ 3 ಮಾರ್ಕ್ಸಿಗೆ ಬಂದರೆ ಅವಾಗ ಇದು 2 ಮಾರ್ಕ್ಸ್. ಇನ್ ಕೇಸ್ ಈ 3 ಮಾರ್ಕ್ಸಿಗೆ ಕೇಳಿದ್ರೆ ಇದು 2 ಮಾರ್ಕ್ಸ್. ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಈ ಟೈಪ್ ಆಫ್ ಪ್ರಾಬ್ಲಮ್ಸ್. ಸರ್ ನಮ್ಗೆ ಲಾಗರಿದಮ್ ಅಂತ ಹೇಗೆ ಗೊತ್ತಾಗುತ್ತೆ? ಸಮಥಿಂಗ್ ಒನ್ ಫಂಕ್ಷನ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಇಂಡೆಕ್ಸ್ ಫಾರ್ಮ್ ಆಫ್ ದ ಅದರ್ ಫಂಕ್ಷನ್. ಈ ಥರ ಎಕ್ಸ್ ಪವರ್ ಸಮಥಿಂಗ್ ಇ ಪವರ್ ಅ ಕೈಂಡ್ ಆಫ್ ದಟ್. ಅಂದರೆ ನಿಮಗೆ ಈ ಬಿಟ್ಟು ಯಾಕಂದರೆ ಈ ಕೊಟ್ಟರೆ ಅದು ಎಕ್ಸ್ಪೊನೆನ್ಷಿಯಲ್ ಆಗುತ್ತೆ. ಸೊ ಈ ಬಿಟ್ಟು ಎಕ್ಸ್ ಆ ಥರ ಒಂದು ಪವರು ರೆಪ್ರೆಸೆಂಟೇಷನ್ ಫಾರ್ಮಲ್ಲಿ ಇತ್ತು ಅಂದರೆ ವ್ಯಾಲ್ಯೂ ರೇಸ್ ಟು ಸಮ್ ಇಂಟಿಗ್ರಲ್ ಪವರ್ ಅಂತ ಹೇಳಿದ್ರೆ ಅದನ್ನು ಲಾಗರಿದಮ್. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ನ ತೊಗೊತೀವಿ, ಪ್ರಾಪರ್ಟಿ ಆಫ್ ಲಾಗರಿದಮ್ ಅಪ್ಲೈ ಮಾಡ್ತೀವಿ, ಲಾಗ್ ಎಮ್ ಪವರ್ ಎನ್ ಲಾಗ್ ಎಮ್. ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಲಾಗರಿದಮ್ ಪ್ರಾಬ್ಲಮ್ಸ್ ಮಾಡಬೇಕಾದಾಗ ಪ್ರತಿ ಪ್ರಾಬ್ಲಮಲ್ಲೂ ಕೂಡ ನಿಮಗೆ ರೈಟ್ ಹ್ಯಾಂಡ್ ಸೈಡು ಯು ವಿ ರೂಲ್ ಅಪ್ಲೈ ಆಗುತ್ತೆ. ಯು ವಿ ರೂಲ್, ಯು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವಿ ಪ್ಲಸ್ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಅಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಆಯಿತು? ಟೋಟ್ಲಿ 7 ಕ್ವಶನ್ಸ್ ಕಂಪ್ಲೀಟ್. 6 + 1 7 ಆಯಿತು. ಇನ್ನೊಂದು ಕ್ವಶನ್ ಕೊಡ್ತೀನಿ, 8th ಕ್ವಶನ್ ನಂಬರ್ 8. ಸೊ ಡಿರೈವೇಷನ್ ಆಯಿತು ನಮಗೆ. ಕ್ವಶನ್ ನಂಬರ್ 8. ಸೊ ಇಲ್ಲಿ ಯಾವ್ದು ಬರ್ಬೋದಪ್ಪ? ಇಲ್ಲಿ ಕ್ವಶನ್ ನಂಬರ್ 8 ಅಂತ ಹೇಳಿದ್ರೆ ವೆಕ್ಟರ್ ಆಲ್ಜಿಬ್ರಾಯಿಂದ ಆಲ್ರೆಡಿ ಒಂದು ಕ್ವಶನ್ ಬಿಟ್ಟಿದ್ದೀವಿ. ಸೊ ವೆಕ್ಟರ್ ಆಲ್ಜಿಬ್ರಾಯಿಂದ ಕೇಳ್ಬೋದು. ಸೊ ಯಾವ್ದು ಕೇಳ್ಬೋದು ವೆಕ್ಟರ್ ಆಲ್ಜಿಬ್ರಾಯಿಂದ ಅಂತ ಹೇಳಿದ್ರೆ ನಮಗೆ ಉದಾಹರಣೆ, ವೆಕ್ಟರ್ ಆಲ್ಜಿಬ್ರಾಯಿಂದ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಿರುತ್ತೆ ನಿಮಗೆ, ಹಾಫ್ ಇಂಟು ಏರಿಯಾ ಆಫ್ ಟ್ರಯಾಂಗಲ್, ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. 3 ವರ್ಟೆಕ್ಸ್ ಕೊಟ್ಟರೆ ಎ ಬಿ ಕ್ರಾಸ್ ಎ ಸಿ, ಕ್ರಾಸ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡ್ಕೊತೀವಿ, ಅದರ ಮ್ಯಾಗ್ನಿಟ್ಯೂಡ್ನ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಪೋಸ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅದನ್ನು ಕೇಳ್ಬೋದು. ಅಥವಾ ಪ್ರೂವ್ ದಟ್ ಇಟ್ ಈಸ್ ಅ ಇದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕೇಳ್ಬೋದು, ಕೊಲಿನಿಯರ್ ಅಂತ ಕೇಳ್ಬೋದು. ಸೊ ಈ ಥರದ್ದು ಯಾವ್ದು ಬೇಕಾದರೂ ಇಲ್ಲಿ ಕೇಳ್ತಾ ಹೋಗ್ಬೋದು ಕ್ವಶನ್ನು. ಸೊ ಇದನ್ನು ನೋಡ್ಕೊಳ್ಳಿ. ಅಥವಾ ತೀಟಾ ಫೈಂಡ್ ಮಾಡುವಂಥದ್ದು ಅಥವಾ ಆ್ಯಂಗಲ್ ಫೈಂಡ್ ಮಾಡುವಂಥದ್ದು ಬೈ ಯೂಸಿಂಗ್ ಕಾಸ್ ತೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಫೈಂಡ್ ಮಾಡುವಂಥ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಕಾಸ್ ತೀಟಾ ಈಸ್ ಈಕ್ವಲ್ ಟು ಎ ಡಾಟ್ ಬಿ, ಕಾಸ್ ತೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ magnitude of vector A dot magnitude of vector B, magnitude of vector B. ಆ್ಯಂಗಲ್ ಫೈಂಡ್ ಮಾಡುವಂಥದ್ದಾಗಿರ್ಬೋದು, ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಗಿರ್ಬೋದು. ಸೊ ಈ ಒಂದು ಕ್ವಶನ್ಸ್ ಕೇಳ್ಬೋದು. ಅಥವಾ ಇನ್ನೂ ಒಂದು ಪ್ರಿಯಾರಿಟಿ ಇದೆ, ಯಾವುದು ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್. ಸರ್ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಯಾವ್ದು ಕೇಳ್ಬೋದು ಸರ್? ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಕೇಳಿದಾಗ ಇಲ್ಲಿ ಸ್ಯಾಂಡ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸ್ಯಾಂಡ್ ಪ್ರಾಬ್ಲಮ್, ರೆಕ್ಟ್ಯಾಂಗಲ್ ಪ್ರಾಬ್ಲಮ್, ಲ್ಯಾಡರ್ ಪ್ರಾಬ್ಲಮ್ ಇವೆಲ್ಲ 3 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಇವು. ಇವೆಲ್ಲ 3 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸು. ಸ್ಯಾಂಡ್ ಪ್ರಾಬ್ಲಮ್, ರೆಕ್ಟ್ಯಾಂಗಲ್ ಪ್ರಾಬ್ಲಮ್ ಮತ್ತು ಲ್ಯಾಡರ್ ಪ್ರಾಬ್ಲಮ್ ಇವೆಲ್ಲ 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸು. ಇದು ಕೇಳಲಿಲ್ಲ ಅಂದರೆ ಮ್ಯಾಕ್ಸಿಮಾ ಮತ್ತು ಮಿನಿಮಾ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕೇಳ್ಬೋದು. ಆಲ್ರೆಡಿ ನಿಮಗೊಂದು ಲೆಕ್ಕ ಮಾಡಿದ್ದೀರಾ ಮೊನ್ನೆ ಕೇಳಿದಂಥ ಒಂದು ಎಕ್ಸಾಮಲ್ಲಿ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಇಫ್ ಸಮ್ ಆಫ್ 2 numbers is 35 and their product is x square y power
5. Sum of two numbers is 35. Sum of two numbers is 35, and their product, that is x power 2 into y power 5. Their product is x square y power 5. Find the values of x and y ಅಂತ ಕೇಳ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ, ಎಫ್ ಡ್ಯಾಶ್ ಆಫ್ ವೈ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಇನ್ ಟರ್ಮ್ಸ್ ಆಫ್ ವೈ, ಸಿಂಪ್ಲಿಫೈ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊತೀವಿ. ಅದನ್ನು ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಮಗೆ ಒಂದು ವ್ಯಾಲ್ಯೂಸ್ನ ಫೈಂಡ್ ಮಾಡ್ತಾ ಹೋಗ್ಬೋದು, ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಫೈಂಡ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಟೋಟಲಿ ಮೈನ್ ಫುಲ್ಲು 9 ಕ್ವಶನ್ಸ್ ಕವರ್ ಆಗಿಬಿಡುತ್ತೆ. ಆ್ಯಂಡ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಮೈನ್, ದಟ್ ಈಸ್ ಪಾರ್ಟ್ ಬಿ ಬಂದು ನಿಮಗೆ 2 ಮಾರ್ಕ್ಸು, ಎಗೇನ್ 9 ಕ್ವಶನ್ಸ್, ಯು ಹ್ಯಾವ್ ಟು ಅಟೆಂಡ್ 6. ಆನ್ಸರ್ ಎನಿ 6. 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಪಾರ್ಟ್ ಬಿ ಯು ಹ್ಯಾವ್ ಟು ಅಟೆಂಡ್ ಎನಿ 6, ದಟ್ ಕ್ಯಾರೀಸ್ ಟೋಟಲ್ ಆಫ್ 12 ಮಾರ್ಕ್ಸ್. ದಟ್ ಕ್ಯಾರೀಸ್ ಟೋಟಲ್ ಆಫ್ 12 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ನಮಗೆ 9 ಕ್ವಶನ್ಸಲ್ಲಿ 6 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕು. ಸೊ ಟೋಟ್ಲಿ ನಮಗೆ 12 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಶಾರ್ಟ್ ಕ್ವಶನ್ಸ್ಗೆ ಹೋಗ್ಬಿಡೋಣ. ಫಸ್ಟು ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ಅಂತ ಬಂದಾಗ ನಮಗಿಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಅಥವಾ ಈಕ್ವೇಷನ್ ಆಫ್ ಲೈನ್. ಸೊ 3ರಲ್ಲಿ ಒಂದು 100% ಕ್ವಶನ್ನು. ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಕೆ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಈಕ್ವೇಷನ್ ಆಫ್ ಲೈನ್ನ ಫೈಂಡ್ ಮಾಡಿ ಅಂತ ಕೇಳ್ಬೋದು. ಸೊ ಒಂದು ಡಿಟರ್ಮಿನೆಂಟ್ಸಿಂದ ಬರುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಂಪ್ಲಿಸಿಟ್ ಫಂಕ್ಷನ್ ಫ್ರಮ್ ದ ಡಿಫ್ರೆನ್ಸಿಯೇಷನ್. ಇಂಪ್ಲಿಸಿಟ್ ಫಂಕ್ಷನ್ ಅಥವಾ ಲಾಗರಿದಮಿಕ್ ಫಂಕ್ಷನ್ಸ್. ಸೊ ಆಗಲೇ ಹೇಳ್ದಂಗೆ ನಾನು ಇಲ್ಲಿ ಲಾಗರಿದಮ್ ಫಂಕ್ಷನ್ ಇಲ್ಲೂ ಬರ್ಬೋದು. ಲಾಗರಿದಮ್ ಫಂಕ್ಷನ್ ಇಂಪ್ಲಿಸಿಟ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 81. ಇಲ್ಲಿ ನಾವೇನು ಮಾಡ್ತೀವಿ, ಆರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ನಿಮಗೆ ಎಕ್ಸ್ ವೈ ಬಂದು ಯು ವಿ ರೂಲ್ ಅಪ್ಲೈ ಆಗುತ್ತೆ. ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ವೈ ಬೈ ಡಿ ಎಕ್ಸ್ ಬೈ ಡಿಫ್ರೆನ್ಸಿಯೇಷನ್. ಸೊ ಅಲ್ಲಿಗೆ ಇಂಪ್ಲಿಸಿಟ್ ಫಂಕ್ಷನ್ಸು ಅಥವಾ ಲಾಗರಿದಮ್ ಫಂಕ್ಷನ್ಸು ಕೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗಿಲ್ಲಿ ಒಂದು ಪಾರ್ಟ್ಸ್ ರೂಲ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರಲ್ ಯು ಇಂಟು ವಿ ಡಿ ಎಕ್ಸ್. ನಮ್ಗೆ ಗೊತ್ತಿದೆ ಇಂಟಿಗ್ರಲ್ ಆಫ್ ಪಾರ್ಟ್ಸ್ ಏನಾಗುತ್ತೆ, ಯು ಇಂಟು ಇಂಟಿಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಡಿ ಯು ಬೈ ಡಿ ಎಕ್ಸ್ ಇಂಟು ಇಂಟಿಗ್ರಲ್ ವಿ ಡಿ ಎಕ್ಸ್ 100% ಕ್ವಶನು. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಈ ಒಂದು ಟ್ರಿಕ್ನ ನೆನ್ಪಿಟ್ಕೊಂಡಿರಿ, ದಟ್ ಈಸ್ ಐಲೈಟ್ನ ನೆನ್ಪಿಟ್ಕೊಳ್ಳಿ. ಐಲೈಟ್ ಅಂತ ಹೇಳಿದ್ರೆ ಫಸ್ಟ್ ನೀವು ಅಲ್ಲಿ ಫಂಕ್ಷನ್ ಏನಾದರೂ ಆರ್ಡರಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಲಾಗರಿದಮಿಕ್, ಅಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಇದೇ ಆರ್ಡ್ರಲ್ಲೇ ಇರಬೇಕು ಫಂಕ್ಷನ್ಸು. ಆ ಆರ್ಡ್ರಲ್ಲೇ ನೀವು ಇಲ್ಲಿ ಅರೇಂಜ್ ಮಾಡಿಕೊಂಡು ಆಮೇಲೆ ಯು ವಿ ರೂಲ್ನ ಅಪ್ಲೈ ಮಾಡಬೇಕು, ಇಂಟಿಗ್ರಲ್ ಬೈ ಪಾರ್ಟ್ಸ್. ನೆಕ್ಸ್ಟ್ ಒನ್ ಬಂದುಬಿಟ್ಟು increasing or decreasing function. ಸರ್ ಹೆಂಗೆ ಸರ್ ಇದು increasing and decreasing function ಏನು ಸರ್? ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ ಕೊಟ್ಟಿರೋವಂಥ ಫಂಕ್ಷನ್ನು. ಮೊನ್ನೆ ನಿಮ್ಗೆ ಕೊಟ್ಟಂಥ ಒಂದು ಲೆಕ್ಕ ಆಗಿರ್ಬೋದು. ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಆಫ್ಟರ್ ಫೈಂಡಿಂಗ್ ದ ಡಿಫ್ರೆನ್ಸಿಯೇಷನ್ ಆಫ್ the given function, after finding the differentiation of the given function, equate that to 0 ಗೆ equate ಮಾಡಿ, x value find out ಮಾಡಿ. After finding the value of x, represent that in the number line ನೋಡಿ, minus infinity plus infinity. ಸಪೋಸ್ ನಿಮ್ಗೆ ಏನಾದರೂ 2 ಅಂತ ಬಂತು x ವ್ಯಾಲ್ಯೂ. ಸೊ ಇಲ್ಲಿ ಯಾವ ರೀತಿ ಇದನ್ನು increasing decreasing ಫಂಕ್ಷನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಓಪನ್ ಇಂಟರ್ವಲ್ minus infinity, +2 is strictly decreasing. ಓಪನ್ ಇಂಟರ್ವಲ್ 2, ಇನ್ಫಿನಿಟಿ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೊ ಅಂದರೆ ಏನಪ್ಪ ಇದರ ಅರ್ಥ, ನೆಗೆಟಿವ್ ಫಂಕ್ಷನ್ ಕೊಟ್ಟರೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ.
ಅಥವಾ ಇಂಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ನೆಗೆಟಿವ್ ಪಾಸಿಟಿವ್ ಬಂದರೆ ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಅಥವಾ ಡಿಕ್ರೀಸಿಂಗ್ ಫಂಕ್ಷನ್. ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಇದು ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಥವಾ ಇಂಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸೈನ್ ಅಲಾಟ್ಮೆಂಟ್ಸ್ನ ಕರೆಕ್ಟಾಗಿ ನೀವು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಸೈನ್ ಅಲಾಟ್ಮೆಂಟ್ನ ತೊಗೊಳ್ಳಿ. ಈಸಿಯಾಗಿ ನಿಮಗೆ ಇಲ್ಲಿ ಇಂಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ತುಂಬ ಈಸಿ ಇರುತ್ತೆ. ಜಸ್ಟ್ ನೀವು ಡಿಫ್ರೆನ್ಸಿಯೇಷನ್ನ ಮಾಡಬೇಕು. ಡಿಫ್ರೆನ್ಸಿಯೇಷನ್ನ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಫ್ಟರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ವೆದರ್ ಇಟ್ ಈಸ್ ಇಂಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್. ಸೊ ಈ ಒಂದು ಲೆಕ್ಕ ಕೂಡ 100% ಎಕ್ಸಾಮ್ ಬರುವಂಥ ಒಂದು ಪ್ರಾಬ್ಲಮ್. ಸೊ ಟೋಟ್ಲಿ ನಮಗೆ 1 2 3 4 ಕ್ವಶನ್ಸ್ ಆಯಿತು. ಇನ್ನು ನಮಗೆ ಬೇಕಾಗಿರುವಂಥದ್ದು 2 ಕ್ವಶನ್ಸ್ ಮಾತ್ರ. ಸೊ ಆ 2 ಕ್ವಶನ್ಸ್ ಯಾವ್ದು ಬರ್ಬೋದು ಅಂತ ಹೇಳಿದ್ರೆ ಒಂದು 3D ಮತ್ತು ವೆಕ್ಟರ್ ಆಲ್ಜಿಬ್ರಾ. 3D ಮತ್ತು ವೆಕ್ಟರ್ ಆಲ್ಜಿಬ್ರಾಯಿಂದ ಹೋಗಿ 3D ಮತ್ತು ವೆಕ್ಟರ್ ಆಲ್ಜಿಬ್ರಾ. ಸೊ ಇಲ್ಲಿ 3D ಮತ್ತು ವೆಕ್ಟರ್ ಆಲ್ಜಿಬ್ರಾಯಿಂದ ನೀವು ಮಾಡ್ಕೋಬೇಕಾದಾಗ 3 ಡೈಮೆನ್ಷನಲ್ ಜಾಮಿಟ್ರಿ ಮತ್ತು ವೆಕ್ಟರ್ ಆಲ್ಜಿಬ್ರಾ. Target on the shortest distance between the given lines ಅಥವಾ 2 lines. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. D is equal to ವೆಕ್ಟರ್ B1 cross B2 dot A2 minus A1 divided by magnitude of vector B1 cross B2. ಅಂದರೆ ಈ ಥರ D is equal to magnitude vector B1 cross B2 dot A2 minus A1 divided by magnitude of vector B1 cross B2. ಸೊ ಈ ರೀತಿ ನೀವು ಡಿಸ್ಟೆನ್ಸ್ನ ಫೈಂಡ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ನಿಮಗೆ ಐಡೆಂಟಿಟಿ ಬೇಸ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಐಡೆಂಟಿಟಿ ಬೇಸ್ ಯಾವ ಥರ ಅದು? ಸೊ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಫ್ A plus B is equal to 8, A minus B equal to, if A plus B is equal to 8, A plus B into A minus B, A plus B into A minus B is equal to 8, comma, and magnitude of vector A is equal to, magnitude of vector A is equal to 8, comma, find magnitude of vector B. ಸೊ ಈ ಥರ ಒಂದು ಲೆಕ್ಕ ಐಡೆಂಟಿಟಿ ಬೇಸ್ ಪ್ರಾಬ್ಲಮ್ಸು ವೆಕ್ಟರ್ ಆಲ್ಜಿಬ್ರಾಯಿಂದ ಕೇಳ್ಬೋದು. ಅಥವಾ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ವೆಕ್ಟರ್ ಅಥವಾ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್, ಈ ಒಂದು ಇದ್ರ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು. ಇದ್ರ ಜೊತೆಗೆ ಪ್ರಾಬಬಿಲಿಟಿಯಲ್ಲಿ ಬರೋವಂಥ ಕಾಯಿನ್ ಪ್ರಾಬ್ಲಮ್ಸು ಮತ್ತು ಬಾಲ್ ಪ್ರಾಬ್ಲಮ್ಸ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಓವರಾಲ್ ನಿಮಗೆ 9ರಲ್ಲಿ ಮ್ಯಾಕ್ಸಿಮಮ್ 8 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಇವೆಲ್ಲ ಕಂಪಲ್ಸರಿ ಎಕ್ಸಾಮ್ ಬರೋವಂಥ ಕ್ವಶನ್ಸು. ಸೊ ಇವೆಲ್ಲ ಇಷ್ಟು ನೀವು ನೋಟ್ ಡೌನ್ ಮಾಡ್ಕೊಂಡಾಗ ಟೋಟಲಿ ನಾನು ನಿಮ್ಗೆ ಕೊಟ್ಟಂಥ ಟಾರ್ಗೆಟ್ 60 ಪಕ್ಕಾ ಫಿಕ್ಸು. ಟಾರ್ಗೆಟ್ 60 ಮಾರ್ಕ್ಸ್, 60 ಮಾರ್ಕ್ಸು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಇವತ್ತಿಂದ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದಿದ್ರು ಕೂಡ ಎಕ್ಸಾಮ್ ಬರೋಷ್ಟರಲ್ಲಿ ನಾವು ಕೊಟ್ಟಿರೋವಂಥ ಒಂದು ಸ್ಟ್ರಾಟಜಿ ಏನಿದೆ ಅಥವಾ ಟಾಪಿಕ್ಸ್ ಏನಿದೆ, ಈ ಟಾಪಿಕ್ಸ್ನ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿಕೊಂಡಾಗ, ಅಭ್ಯಾಸ ಮಾಡಿಕೊಂಡಾಗ ಈಸಿಲಿ ನೀವು 60 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ಸ್ನೆಲ್ಲ ಕೂಡ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ 2015ರಿಂದ 2025 ಈ 10 ವರ್ಷಗಳ ಕ್ವಶನ್ ಪೇಪರ್ಸ್ ನಿಮಗಿರುವಂಥ ಟಾಪಿಕ್ಸ್ ಯಾವ್ಯಾವುದಿದೆ ಆ ನಿಮಗಿರುವಂಥ ಟಾಪಿಕ್ಸ್ನ ಪ್ರಾಬ್ಲಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ 10 ವರ್ಷದ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ. ಸರ್ 60 ಮಾರ್ಕ್ ಕೊಟ್ಟರಲ್ಲ ಸರ್, ನನಗೆ ಔಟ್ ಆಫ್ ಔಟ್ ಬಂದುಬಿಟ್ಟು ಸರ್, ವೆರಿ ಗುಡ್, ವಿಲ್ ಗೆಟ್ ಔಟ್ ಆಫ್ ಔಟ್. ಆರಾಮ್ಸೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಈ 10 ವರ್ಷದ ಪ್ರಾಬ್ಲಮ್ಸ್ನ 10 ವರ್ಷದ ಪ್ರಾಕ್ಟೀಸ್ ಪೇಪರ್ ಅಂದರೆ ಬೋರ್ಡ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತಗೊಳ್ಳಿ. ಈ 10 ವರ್ಷದ ಪೇಪರ್ಸು ನಿಮಗಿರೋ ಟಾಪಿಕ್ಸ್ನ ಜೊತೆಯಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಟಾಪಿಕ್ಸ್ನ ಟ್ಯಾಲಿ ಮಾಡಿ 100% ಯು ಕ್ಯಾನ್ ಗೆಟ್ ಔಟ್ ಆಫ್ ಔಟ್. ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಇರೋ ಅಷ್ಟು ಕಡಿಮೆ ಅವಧಿಯಲ್ಲಿ ಈ ರೀತಿ ನಾನು ಕೊಟ್ಟಂಥ ಒಂದು ಸ್ಟ್ರಾಟಜಿ ಪ್ರಕಾರ, ಪ್ಲ್ಯಾನ್ ಪ್ರಕಾರ ಓದ್ಕೊಳ್ಳಿ. ಆರಾಮ್ಸೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ನಿಮ್ಗೆ ಬರೋವಂಥ ಈಗ ಟರ್ಮ್ 2 ಎಕ್ಸಾಮಲ್ಲಿ ಏನಿದೆ, ಪ್ರೀವಿಯಸ್ ಎಕ್ಸಾಮ್ಸ್ಗಿಂತ ಫಸ್ಟ್ ಟರ್ಮ್ ಎಕ್ಸಾಮ್ಗಿಂತ ಸೆಕೆಂಡ್ ಟರ್ಮ್ ಎಕ್ಸಾಮಲ್ಲಿ ಹೆಚ್ಚು ಸ್ಕೋರ್ ಆಗಲಿ. ಸೊ ಹೆಚ್ಚು ಸ್ಕೋರ್ ಆಗೋದ್ರಿಂದ ನಿಮಗೆ ನೆಕ್ಸ್ಟು ನಿಮಗೆ ಮುಂದಿನ ಒಂದು ಲೈಫಲ್ಲಿ ನಿಮಗೆ ಒಳ್ಳೊಳ್ಳೆ ಒಂದು ಕಾಲೇಜುಗಳಲ್ಲಿ ಸೀಟ್ ಸಿಕ್ಕುವಂಥದ್ದಾಗಿರ್ಬೋದು ಅಥವಾ ಒಳ್ಳೆ ಆಪರ್ಚುನಿಟಿ ಸಿಗುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಆಗುತ್ತೆ. ಸೊ ಸ್ಕೋರ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಹರಿಸಿ ನಾನು ಕೊಟ್ಟಿರೋವಂಥ ಒಂದು ಸ್ಟ್ರಾಟಜಿ ಪ್ರಕಾರ ಓದ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಟರ್ಮ್ 2 ಎಕ್ಸಾಮಿನೇಷನ್. ಐ ವಿಶ್ ಎವ್ರಿ ಒನ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿಸ್ ಟರ್ಮ್ 2 examination by following the guidelines what I have given and study well. Remember that only hard work can strive to the success. So study well and practice more
ಆ್ಯಂಡ್ ಡೂ ನಂಬರ್ ಆಫ್ ರಿಪಿಟೇಷನ್ಸ್. ಹೆಚ್ಚು ಲೆಕ್ಕಗಳನ್ನ ಮತ್ತೆ ರಿಪಿಟೇಷನ್ಸ್ ಮಾಡೋದ್ರಿಂದ ಹೆಚ್ಚಾಗೆ ನಿಮಗೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಟ್ಕೊಡ್ಬೇಡಿ ಮತ್ತು ಕುಗ್ಗೋಗಬೇಡಿ, ಓದಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರಮ್ ಪಾಸ್ಟ್ 45 minutes to approximately 1 hour. ಸೊ ಐ ವಿಶ್ ಯು ಎಂಜಾಯ್ಡ್ ವಾಚಿಂಗ್ ಮೈ ವಿಡಿಯೋ. ಸೊ ತುಂಬ ತಾಳ್ಮೆಯಿಂದ ನನ್ನ ವೀಡಿಯೋನ ನೀವು ವಾಚ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಮುಂದೆ ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಆಲ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮಿನೇಷನ್.